Hi students, in the previous class we were discussed about some of the important questions of the haloalkanes and haloarenes. In this class we will continue the same question and answering type. Now the next question that is, look at the questions carefully. 1 bromo 1 methyl cyclohexane can be obtained by the addition of HBr on ಅಂತ ಕೇಳಿದ್ದಾರೆ. ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಕೇಳ್ತಿರೋದೇನು, ಈ ಪ್ರಾಡಕ್ಟ್ ಬರುತ್ತಂತೆ ಯಾವಾಗ ಅಡಿಷನ್ ಆಫ್ HBr ಅನ್ನೋದನ್ನು ಕೊಟ್ಟಿರುವಂಥ ಯಾವುದೋ ಒಂದು ಮಾಲಿಕ್ಯೂಲಿಗೆ ಅಡಿಷನ್ ಮಾಡಿದ್ರೆ, ಅಡಿಷನ್ ಆಫ್ HBr ಟು ದಿಸ್ ಗ್ರೂಪ್ ದೀಸ್ 3 ಗ್ರೂಪ್ಸ್ ಅಡಿಷನ್ ಮಾಡಿದ್ರೆ ಅಂದರೆ ಈ ಪ್ರಾಡಕ್ಟ್ ಬರಬೇಕು. ಫಸ್ಟ್ ನಾವೇನು ಮಾಡಬೇಕು, ಈ ಥರ ಕ್ವಶನ್ಸ್ ಕೊಟ್ಟಾಗ ಕೇರ್ಫುಲಿಯಾಗಿ ಸ್ಟ್ರಕ್ಚರ್ ಆಫ್ ದ ಮಾಲಿಕ್ಯೂಲ್ ಬರ್ಕೋಬೇಕು. ಇದು ಪ್ರಾಕ್ಟೀಸ್ ಆಗಿರಬೇಕು, ನೀವು ಫಸ್ಟ್ ಇಯರಿಂದ ಕಲ್ತಿರ್ತೀರ ಇದನ್ನು. 1 ಬ್ರೋಮೋ 1 ಮಿಥೈಲ್ ಸೈಕ್ಲೋಹೆಕ್ಸೇನ್, ನಥಿಂಗ್ ಬಟ್ ಲುಕ್ ಅಟ್ ಹಿಯರ್, ಬೆನ್ಝೀನ್ ರಿಂಗ್ ಸೈಕ್ಲೋಹೆಕ್ಸೇನ್ ಹೇಳಿರೋದ್ರಿಂದ ಒಳಗಡೆ ಏನು ಬರೀಬಾರ್ದು. 1 ಬ್ರೋಮೋ 1 ಮಿಥೈಲ್, ನಥಿಂಗ್ ಬಟ್ ಬಾಂಡ್ ಲೈನ್ ಸ್ಟ್ರಕ್ಚರ್ ನಥಿಂಗ್ ಬಟ್ ದಿಸ್ ಇಸ್ CH3 ಅಂಡ್ ಇಲ್ಲಿ ಏನಾಗಿರುತ್ತೆ Br ಗ್ರೂಪ್ ಇರುತ್ತೆ. ನೌ ದಿಸ್ ಇಸ್ ವಾಟ್ 1 ಬ್ರೋಮೋ, ಸೊ ಫಸ್ಟ್ ಕಾರ್ಬನ್ ಆಟಮ್ 1 ಬ್ರೋಮೋ 1 ಮಿಥೈಲ್ ಸೈಕ್ಲೋಹೆಕ್ಸೇನ್. ಸೊ ಈ ಫಾರ್ಮ್ ಬರಬೇಕು ಅಂದರೆ ನೀವು ಏನು ಹೇಳಿದ್ದಾರೆ ಅವರು, ಅಡಿಷನ್ ಆಫ್ HBr ಅಂತ ಹೇಳಿದ್ದಾರೆ. ಅಡಿಷನ್ ಆಫ್ HBr. ಸೊ ಅಡಿಷನ್ ಆಫ್ HBr ಟು ಅನ್ಸಿಮೆಟ್ರಿಕಲ್ ಆಲ್ಕಿ ನಿಮಗೆ ಗೊತ್ತಿದೆ, ಅದನ್ನು ಏನಂತ ಕರಿತೀವಿ, ಮಾರ್ಕೋನಿಕ್ಸ್ ಪ್ರಾಡಕ್ಟ್ ಅಂತ ಕರಿತೀವಿ. ನಾವು ಲುಕ್ ಅಟ್ ಹಿಯರ್, ಈ ಮಾಲಿಕ್ಯೂಲ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. 1 2 3 3 ಮಾಲಿಕ್ಯೂಲ್ಗಳಿಗೆ ಈ ರೀತಿನ ಅಪ್ಲೈ ಮಾಡಿ, ಆನ್ಸರ್ ಬರುತ್ತೆ ಇಲ್ಲ. ಸೊ ನಿಮಗೆ ಇಮಿಡಿಯೇಟ್ ಆಗಿ ಪ್ರಾಕ್ಟೀಸ್ ಇದ್ರೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಯಾವ್ದು ಆನ್ಸರ್ ಅಂತ. ಸೊ ಈಗ ಸ್ಟಾರ್ಟಿಂಗ್ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರೋದ್ರಿಂದ ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ನಾವು ಲುಕ್ ಅಟ್ ದೇರ್, ಫಸ್ಟ್ ಒನ್ ಗ್ರೂಪನ್ನು ನೀವು ಬೆನ್ಝೀನ್ ರಿಂಗ್, ಸೊ ದೆನ್ ಡಬಲ್ ಬಾಂಡ್ ಇರುತ್ತೆ, ಸೊ ಸಿಂಗಲ್ ಬಾಂಡ್. ಇಟ್ ಮೀನ್ಸ್ ವಾಟ್, CH3 ಗ್ರೂಪ್ ಇರುತ್ತೆ ಅಂತ ಅರ್ಥ. ಇಲ್ಲೇನು ಇಲ್ಲ ಅಂದ್ರೆ ಏನಿರುತ್ತೆ CH3, ಬಿಕಾಸ್ ದಿಸ್ ಇಸ್ ಬಾಂಡ್ ಲೈನ್ ಫಾರ್ಮ್ ಅಲ್ಲಿ ಕೊಟ್ಟಿರುವಂಥದ್ದು. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ಫಸ್ಟ್ ಕಾರ್ಬನ್ ಆಟಮ್ ಅಂಡ್ ದಿಸ್ ಇಸ್ ಸೆಕೆಂಡ್ ಕಾರ್ಬನ್ ಆಟಮ್. ಫಸ್ಟ್ ಕಾರ್ಬನ್ ಆಟಮ್ ಅಂಡ್ ದಿಸ್ ಇಸ್ ಸೆಕೆಂಡ್ ಕಾರ್ಬನ್ ಆಟಮ್. ಆಸ್ ಯು ನೋ ದಟ್ ಅಕಾರ್ಡಿಂಗ್ ಟು ಮಾರ್ಕೋನಿಕ್ಸ್ ಸೆಡ್ಜಾಫ್ಸ್ ರೂಲ್, HBr ನಲ್ಲಿ Br ನೆಗೆಟಿವ್ ಚಾರ್ಜ್ ಸ್ಪೀಸೀಸ್ ಯಾವಾಗಲೂ ಎಲ್ಲಿಗೆ ಹೋಗುತ್ತೆ, ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ಗೆ ಹೋಗುತ್ತೆ, ನಥಿಂಗ್ ಬಟ್ ಸೆಕೆಂಡ್ ಕಾರ್ಬನ್ ಆಟಮಿಗೆ ಹೋಗುತ್ತೆ. ಅರ್ಥ ಆಗ್ತಿದೆ? ಸೆಕೆಂಡ್ ಕಾರ್ಬನ್ ಆಟಮಿಗೆ ಹೋದರೆ Br ಅನ್ನೋದು ಇದು ಫಸ್ಟ್ ಸೆಕೆಂಡ್ ಇದೆ, Br ಅನ್ನೋದು ಈ ಪ್ಲೇಸಲ್ಲಿ ಬರುತ್ತೆ. ಕ್ಲಿಯರ್ ಇದೆ? ಬಿಕಾಸ್ ಈ H ಅನ್ನೋದು ಈ ಗ್ರೂಪಿಗೆ ಬಂತು ಅಂದರೆ ನಾವು ಇಟ್ ಬಿಕಮ್ಸ್ ವಾಟ್, H ಹೀಗಿರುತ್ತೆ, Br ಹೀಗಿರುತ್ತೆ. H and Br, ಅಡಿಷನ್ ಆಫ್ H and Br ಈ ಥರ ಆಗ್ತಾ ಹೋಗುತ್ತೆ. ಸೊ ಈ ಥರ ಆದರೆ ಇಲ್ಲಿ ಕೇಳಿರೋದೇನು, 1,1 ಬರಬೇಕು. 1,1 1 ಮಿಥೈಲ್ 1 ಬ್ರೋಮೋ 1 ಮಿಥೈಲ್. ಬಟ್ ಫಸ್ಟ್ ಆಪ್ಷನಲ್ಲಿ ಈ ಥರ ಆನ್ಸರ್ನ ನಾವು ನೋಡೋಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್. ಹಾಗಾದರೆ ಸೆಕೆಂಡ್ ಒನ್ನಲ್ಲಿ ಚೆಕ್ ಮಾಡುವ B. ಸೊ ಲುಕ್ ಅಟ್ ದೇರ್, B ಆಪ್ಷನ್ ಬಿನ ಕೊಟ್ಟಿದ್ದಾರೆ. ಬೆನ್ಝೀನ್ ರಿಂಗ್ as it is, and then what is this, double bond, then here what, single, that is CH3. so double bond andre this will be first and this is second. functional priority ನಲ್ಲಿ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ಸ್ ಬಂದಾಗ ಪ್ರಿಯಾರಿಟಿ ಚೇಂಜಸ್ ಆಗ್ತಾ ಹೋಗುತ್ತೆ. ನಾವು ಅಡಿಷನ್ ಆಫ್ HBr ಅಂದಾಗ, addition of HBr, this is first carbon atom, this is second carbon atom. addition of HBr ನಲ್ಲಿ H plus is attached to the first carbon atom and Br attached to the second carbon atom. now ಪ್ರಾಡಕ್ಟ್ ಏನಾಗುತ್ತೆ, ಈ ಥರ ಪ್ರಾಡಕ್ಟ್ ಬರುತ್ತೆ. ಕ್ಲಿಯರ್? ಆಲ್ರೆಡಿ ಇಲ್ಲಿ ಏನಾಗಿರುತ್ತೆ, ಈಗ CH ಇದು ಏನಾಗಿರುತ್ತೆ, ಬರೀ H ಇದ್ದಿದ್ದು ಇನ್ನೊಂದು H ಸೇರಿ CH2 ಗ್ರೂಪ್ ಆಗುತ್ತೆ. ಅದನ್ನು ನಾನು ರೆಪ್ರೆಸೆಂಟ್ ಮಾಡಿಲ್ಲ. now look at here, why H and Br is attached to this position, because according to the Sejaf's rule, negative part of the species is always attracted or attached to the least number of hydrogen. least number of hydrogen I think, but secondary product ಬಂದರೆ ಅದನ್ನು ನಾವೇನಂತ ಕರಿತೀವಿ, ಮಾರ್ಕೋನಿಕ್ಸ್ ಪ್ರಾಡಕ್ಟ್ ಅಂತ ಬರಿತೀವಿ. ಹೀಗೆ ಬರಿತಿದ್ವಲ್ಲ, CH3 ಸಿಂಗಲ್ ಬಾಂಡ್, CH ಸಿಂಗಲ್ ಬಾಂಡ್, CH3 ಇಲ್ಲಿ 2 ಇತ್ತು ಅಂದರೆ ಇದಕ್ಕೆ HBr ಅಡಿಷನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ವಾಟ್ CH, ಲೆಟ್ ಇಟ್ ಬಿ ಡಬಲ್ ಬಾಂಡ್. ಅನ್ಸಿಮೆಟ್ರಿಕಲ್ ಆಲ್ಕಿನಿಗೆ HBr, ದಿಸ್ ಇಸ್ ಆಲ್ಸೋ ಅನ್ಸಿಮೆಟ್ರಿಕಲ್. ನೋಡಿ
ಡಬಲ್ ಬಾಂಡ್ ಇದೆ ತಾನೆ, ಎಲ್ಲ ಕಡೆನೂ ಡಬಲ್ ಬಾಂಡ್ ಇಲ್ಲ. ಸೊ ದಟ್ಸ್ ವೈ ಇಟ್ ಇಸ್ ವಾಟ್ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್. ಸಿಮೆಟ್ರಿಕ್ ಆಗಿ ಡಬಲ್ ಬಾಂಡ್ ಎಲ್ಲ ಕಡೆನೂ ಇಲ್ಲ, ಒಂದು ಯಾವುದೋ ಒಂದು ಪ್ಲೇಸಲ್ಲಿ ಇದೆ. ನಾವು ದಿಸ್ HBr is attached to the first carbon atom and this Br attached to the second carbon atom. Now it becomes what, ನೋಡಿ ಇಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆದಾಗ ಇಟ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್, ಇಟ್ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್. ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂದಾಗ Br ಮೈನಸ್ ಅನ್ನೋ ನೆಗೆಟಿವ್ ಸ್ಪೀಸೀಸ್ ಬರುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಆದಾಗ H+ ಅನ್ನೋ ಪಾಸಿಟಿವ್ ಸ್ಪೀಸೀಸ್ ಹೋಗಿ ಅಟ್ರಾಕ್ಟ್ ಆಗುತ್ತೆ. ಅದೇ ಕಾನ್ಸೆಪ್ಟನ್ನು ಇಲ್ಲಿ ಯೂಸ್ ಮಾಡಿರೋದು. ಹಾಗಾದ್ರೆ ಬಿ ಇಸ್ ದ ರೈಟ್ ಆನ್ಸರಾ? ನೋ. ಇನ್ನೊಂದ್ಸಲ ಚೆಕ್ ಮಾಡಿ, ಮಾಲಿಕ್ಯೂಲ್ ಇದೆ ಅಲ್ಲಿ ಇನ್ನೊಂದು ಮಾಲಿಕ್ಯೂಲ್, ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಮಾಲಿಕ್ಯೂಲ್ನ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ದಟ್ ಈಸ್ ವಾಟ್ ಬೆನ್ಸಿನ್ ಸೈಕ್ಲೋ ಗ್ರೂಪ್ ಇದೆ, ಅದಕ್ಕೆ ಡಬಲ್ ಬಾಂಡ್ ಕೊಟ್ಟಿದ್ದಾರೆ. ಕ್ಲಿಯರ್? ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ, ಆಲ್ರೆಡಿ 2 ಬಾಂಡ್ಸ್ ಇರೋದ್ರಿಂದ, ಸೊ ದಿಸ್ ಇಸ್ ವಾಟ್ CH2. 2 ಬಾಂಡ್ಸ್ ಇರೋದ್ರಿಂದ ಏನಾಗಿರುತ್ತೆ ಇದು CH2. ರಿಮೆಂಬರ್ ಒನ್ ಥಿಂಗ್ ಡಿಯರ್ ಸ್ಟೂಡೆಂಟ್ಸ್, ಡಬಲ್ ಬಾಂಡ್ ಪ್ರಿಯಾರಿಟಿ ಫಸ್ಟ್ ಆಗುತ್ತೆ, ಇಲ್ಲೇನಾಗಿರುತ್ತೆ ಸೆಕೆಂಡ್. ಕ್ಲಿಯರ್? ಅರ್ಥ ಆಗ್ತಿದೆ? ಸೊ ನಾವೀಗ ಏನು ಮಾಡಬೇಕು ಅಂದರೆ, ಕಾರ್ಬನ್ ಗ್ರೂಪ್ ಆಲ್ರೆಡಿ ಇಲ್ಲಿರೋದ್ರಿಂದ H and Br ಅನ್ನು ಎಲ್ಲಿ ಲೊಕೇಟ್ ಮಾಡಬೇಕು. As noted, Br is always attracted to the second carbon atom and H always attracted to the first carbon atom. Now it becomes what? Br ಸೆಕೆಂಡ್ ಪೊಸಿಷನ್ಗೆ ಅಟ್ಯಾಚ್ ಆಗಿರುತ್ತೆ, H ಅನ್ನೋದು ಫಸ್ಟ್ ಪೊಸಿಷನ್, CH to become what? CH3. ಹಾಗಾದರೆ ಆನ್ಸರ್ ಯಾವುದಾಗಿರುತ್ತೆ? ದಟ್ ಈಸ್ ಆಪ್ಷನ್ ಡಿ. ಬೋತ್ ಬಿ ಅಂಡ್ ಸಿ ಎರಡೂ ಕೂಡ ಈ ಕ್ವಶನಿಗೆ ಆನ್ಸರನ್ನು ಕೊಡುತ್ತೆ. ಸೊ ಆಪ್ಷನ್ ಪ್ಲೀಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಬೋತ್ ಬಿ ಅಂಡ್ ಸಿ. ಅರ್ಥ ಆಗಿದೆ ಅಲ್ವಾ? ನೋಡಿ, ಮಾರ್ಕೋನಿಕ್ಸ್ ಪ್ರಾಡಕ್ಟು ಸೇಡ್ಸ್ ಆಫ್ ರೂಲನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ಹೇಗೆ ಅಂದರೆ, ಮಾಲಿಕ್ಯೂಲ್ ಯಾವಾಗಲೂ ಅನ್ಸಿಮೆಟ್ರಿಕಲ್ ರೀಸನ್ಸ್, ನೋಡಿ ಇಲ್ಲಿ ಡಬಲ್ ಬಾಂಡ್ ಇದೆ, ಎಲ್ಲೂ ಕೂಡ ಡಬಲ್ ಬಾಂಡ್ ಇಲ್ಲ, ಸೊ ದಿಸ್ ಇಸ್ ವಾಟ್ ಅನ್ಸಿಮೆಟ್ರಿಕಲ್ ಮಾಲಿಕ್ಯೂಲ್. ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲೆಲ್ಲೂ ಕೂಡ ಡಬಲ್ ಬಾಂಡ್ ಇಲ್ಲ, ದಿಸ್ ಇಸ್ ಆಲ್ಸೋ ಅನ್ಸಿಮೆಟ್ರಿಕಲ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಅನ್ಸಿಮೆಟ್ರಿಕಲ್. ಬಟ್ ಒಂದು ಚೇಂಜಸ್ ಏನಿದೆ ಅಂದರೆ, ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನ್ ಇದೆ, ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನ್ ಅವ್ರು ಕೇಳಿರೋದೇನು, 1 ಬ್ರೋಮೋ 1 ಮಿಥೈಲ್ ಅಂದರೆ ಈ ಪೊಸಿಷನ್ಗೆ ಡಬಲ್ ಬಾಂಡ್ ಬರಬೇಕಾಯ್ತು, ಅವಾಗ ನಮಗೆ ಕರೆಕ್ಟ್ ಆಗ್ತಿತ್ತು. ಅಕಾರ್ಡಿಂಗ್ ಟು ದಿಸ್ ಆನ್ಸರ್ ಏನಾಗಿತ್ತು, ಇಲ್ಲಿ Br ಬರುತ್ತೆ, ಇಲ್ಲಿ H ಬರುತ್ತೆ, ಬಟ್ ಅವ್ರು ಕೇಳಿದ ಪೊಸಿಷನ್ 1,2 ಅಲ್ಲ, ಅಂದರೆ 2 ಬ್ರೋಮೋ 1 ಮಿಥೈಲ್ ಅಲ್ಲ, ದಟ್ ಈಸ್ 1 ಬ್ರೋಮೋ 1 ಮಿಥೈಲ್ ಕೇಳಿರೋದ್ರಿಂದ ಈ ಆಪ್ಷನ್ ಆನ್ಸರ್ ಆಗಿರಲ್ಲ. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ಕೇರ್ಫುಲಿ ಆಗಿ ನಿಮಗೆ ಸ್ಟ್ರಕ್ಚರ್ ಬರೆಯೋದು ಗೊತ್ತಿತ್ತು ಅಂದರೆ ಆ ಮಾಲಿಕ್ಯೂಲ್ಸ್ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಹ್ಯಾವ್ ಯು ಅಂಡರ್ಸ್ಟುಡ್? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಈಸ್, ಅರೇಂಜ್ ದ ಫಾಲೋಯಿಂಗ್ ಮಾಲಿಕ್ಯೂಲ್ಸ್, ದಟ್ ಈಸ್ CH3, CH2, 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 Cl. Second one is CH3, CH2, CH, Cl, CH3. Third one is CH3 twice, CH, CH2, Cl. And fourth one is CH3 thrice, C, Cl. In order of decreasing tendency toward SN2 reaction. As you know that SN2 reaction alli reactivity of alkyl halides, SN2 reaction reactivity of alkyl halides ಏನಾಗಿರುತ್ತೆ, primary is greater than secondary, that is greater than tertiary, that is greater than, so this much. So primary is greater than secondary, secondary is greater than tertiary, ಇಲ್ಲಿ alkyl halide ಆಗಿರುತ್ತೆ. ಕ್ಲಿಯರ್? ಸೊ ನಾವೇನು ಮಾಡಬೇಕು, ಕೊಟ್ಟಿರೋಂಥ ಮಾಲಿಕ್ಯೂಲ್ನಲ್ಲಿ ಪ್ರೈಮರಿ ಯಾವುದು, ಸೆಕೆಂಡರಿ ಯಾವುದು, ಟರ್ಷಿಯರಿ ಯಾವುದು ನೋಡಬೇಕು. ಈ ಥರ ಕ್ವಶನ್ಸ್ ಕೊಟ್ಟಾಗ ಸಿಂಪಲ್ ಆಗಿ ನೀವು ಪ್ರೈಮರಿ ಯಾವುದು, ಸೆಕೆಂಡರಿ ಯಾವುದು, ಟರ್ಷಿಯರಿ ಯಾವುದು, ಅಲ್ಲಿ SN1 ಹೇಳ್ತಿದ್ದಾರೆ, SN2 ಹೇಳ್ತಿದ್ದಾರೆ. ರಿಮೆಂಬರ್ ಒನ್ ಥಿಂಗ್, SN2ನಲ್ಲಿ ಯಾವಾಗಲೂ ಈ ಥರ ಸಿಂಬಲ್ಸ್ ಇರುತ್ತೆ, SN1ನಲ್ಲಿ ಉಲ್ಟಾ ಇರುತ್ತೆ. ಟರ್ಷಿಯರಿ ಇಸ್ ಗ್ರೇಟರ್ ದನ್ ಸೆಕೆಂಡರಿ, ಸೆಕೆಂಡರಿ ಇಸ್ ಗ್ರೇಟರ್ ದನ್ ಪ್ರೈಮರಿ. ನಾವು ಲುಕ್ ಅಟ್ ಹಿಯರ್, ಮಾಲಿಕ್ಯೂಲ್ ನೋಡಿದ ತಕ್ಷಣ ಹೇಳ್ಬೋದು, ಫಸ್ಟ್ ಒನ್ ದೇ ಗಿವನ್ ದಟ್ CH3 single bond, CH2 single bond, CH2, and then next one is CH2 single bond, Cl, that is N chlorobutane or 1 chlorobutane. Now look at here, so CH2 ಅಂತಂದ್ರೆ, so ಇಲ್ಲೊಂದು ಹೈಡ್ರೋಜನ್ ಬಂತು ಅಂದ್ರೆ, that is what sp3 hybridization nothing but this is primary group. ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ಒಂದು ನೋಡಿ, CH3 CH2 CH Cl3. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಈ ಥರ ಎಲ್ಲಾದರೂ ಕೊಟ್ಟರು ನಿಮಗೆ ಅಂತ ಅಂದರೆ, ಈ Cl ಈ ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಗಿರುತ್ತೆ, ದಟ್ ಈಸ್ CH3 ಸಿಂಗಲ್ ಬಾಂಡ್, CH2 ಸಿಂಗಲ್ ಬಾಂಡ್, CH ಸಿಂಗಲ್ ಬಾಂಡ್, CH3. ನಾವು ಹಿಯರ್ ವಾಟ್ Cl. ನಾವು ಲುಕ್ ಅಟ್ ಹಿಯರ್, 1 ಗ್ರೂಪ್ ಆ್ಯಂಡ್ ಸೆಕೆಂಡ್ ಗ್ರೂಪ್, 2 ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ದಿಸ್ ಇಸ್ ಸೆಕೆಂಡರಿ ಗ್ರೂಪ್. ನೆಕ್ಸ್ಟ್ ಥರ್ಡ್ ಒನ್ CH3 twice ಕೊಟ್ಟಿದ್ದಾರೆ. ನಾವು ಲುಕ್ ಅಟ್ ಹಿಯರ್, CH3 twice, it like, so next what is that, CH3 twice, yes,
CH3 twice, then one hydrogen, that is CH. CH3 twice, CH, CH2 Cl. Next is what? CH2 single bond Cl. Then look at here, ಸೆಕೆಂಡರಿ ಗ್ರೂಪ್ ಬರುತ್ತೆ, ಎರಡು ಗ್ರೂಪ್ ಇಲ್ಲಿ, ಬಟ್ ಹ್ಯಾಲೋಜನ್ ಅಟ್ಯಾಚ್ ಆಗಿರುವಂಥ ಕಾರ್ಬನ್ ಅಟ್ಯಾಚ್ ಚೆಕ್ ಮಾಡಬೇಕು. ಸೊ ನಾವು ಇಟ್ ಬಿಕಮ್ಸ್ ವಾಟ್? ಪ್ರೈಮರಿ. ಬಿಕಾಸ್ ಈ ಎಂಟೈರ್ ಕಾನ್ಸೆಪ್ಟ್, ಈ ಎಂಟೈರ್ ಗ್ರೂಪ್ ಏನಿದೆ ಒನ್ ಆಗುತ್ತೆ, ಹೈಡ್ರೋಜನ್ ಇರುತ್ತೆ. ಸೊ ಓನ್ಲಿ ಒನ್ ಆರ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ದಿಸ್ ಇಸ್ ಪ್ರೈಮರಿ. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ, CH3 ಥ್ರೈಸ್ CCl. CH3 ಥ್ರೈಸ್, ದಟ್ ಈಸ್ ವಾಟ್? CH3 ಥ್ರೈಸ್ ಇದೆ. ದೆನ್ ಜೊತೆಗೆ ಏನು ಕೊಟ್ಟಿದ್ದಾರೆ? ಒಂದು Cl ಅನ್ನು ಕೊಟ್ಟಿದ್ದಾರೆ. 3 ಗ್ರೂಪ್ಸ್ ಇದೆ, ದಟ್ಸ್ ವೈ ಇಟ್ ಈಸ್ ಟರ್ಷರಿ. ಹಾಗಾದರೆ ಆನ್ಸರ್ ಹೇಳ್ಬೋದಾ? ಸೊ ಏನಾಗಿರುತ್ತೆ? ಪ್ರೈಮರಿ. ಸೊ ಇದು ಸ್ಟ್ರೈಟ್ ಇದೆ, ಇದು ಬ್ರಾಂಚ್ ಇದೆ. ಸೊ ಇದನ್ನು ಫಸ್ಟ್ ತಗೋಬೇಕು. ಪ್ರೈಮರಿ ಸ್ಟ್ರಕ್ಚರ್ ಫಸ್ಟ್ ಈಸ್ ಗ್ರೇಟರ್ ದೆನ್. ಏನು ಕೇಳಿದ್ದಾರೆ? ಇನ್ಕ್ರೀಸಿಂಗ ಡಿಕ್ರೀಸಿಂಗ? ಡಿಕ್ರೀಸಿಂಗ್ ಅಂದರೆ ಜಾಸ್ತಿಯಿಂದ ಕಡಿಮೆಗೆ ಹೋಗಬೇಕು. ಅರ್ಥ ಆಗ್ತಿದೆ? ಇನ್ಕ್ರೀಸಿಂಗ್ ಅಂದರೆ ಕಡಿಮೆಯಿಂದ ಜಾಸ್ತಿ ಹೋಗಬೇಕು, ಡಿಕ್ರೀಸಿಂಗ್ ಅಂದರೆ ಜಾಸ್ತಿಯಿಂದ ಕಡಿಮೆ ಬರಬೇಕು. ಸೊ ಪ್ರೈಮರಿ ಫಸ್ಟ್ ಸ್ಟ್ರಕ್ಚರ್ ಈಸ್ ಗ್ರೇಟರ್ ದೆನ್ ಥರ್ಡ್ ಸ್ಟ್ರಕ್ಚರ್, ದಟ್ ಈಸ್ ಗ್ರೇಟರ್ ದೆನ್ ಸೆಕೆಂಡ್ ಸ್ಟ್ರಕ್ಚರ್, ದಟ್ ಈಸ್ ಗ್ರೇಟರ್ ದೆನ್ ಫೋರ್ತ್ ಸ್ಟ್ರಕ್ಚರ್. ಆಪ್ಷನ್ ಎಲ್ಲಿದೆ ನೋಡಿ? ಫಸ್ಟ್ ಸ್ಟ್ರಕ್ಚರ್ ಈಸ್ ಗ್ರೇಟರ್ ದೆನ್ ಸೆಕೆಂಡ್, ಥರ್ಡ್ ಈಸ್ ಗ್ರೇಟರ್ ದೆನ್ ಸೆಕೆಂಡ್ ಈಸ್ ಗ್ರೇಟರ್ ದೆನ್ ಫೋರ್ತ್, ದಟ್ ಈಸ್ ಆಪ್ಷನ್ ಎ. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ಮಾಲಿಕ್ಯೂಲ್ಸ್ನ ಬಿಡಿಸಿ ಬರೆಯುವಂಥದ್ದು ಗೊತ್ತಿರಬೇಕು, ಇಲ್ಲ ಡೈರೆಕ್ಟಾಗಿ ನೀವು ಇದು ಮಾಡ್ಬೋದು. ಅಲ್ಲಿ CH2 ಎಂಡಲ್ಲಿ ಬಂತ, ದಟ್ ಈಸ್ ವಾಟ್? sp3 ಹೈಬ್ರಿಡೈಸೇಷನ್, ಸಿಂಗಲ್ ಕಾರ್ಬನ್ ಆಟಮ್, ಓನ್ಲಿ ಒಂದು ಗ್ರೂಪ್ ಇರುತ್ತೆ. ನೆಕ್ಸ್ಟ್ ಇಲ್ಲಿಗೆ CHಗೆ ಬಂದಾಗ ಎರಡು ಗ್ರೂಪ್, ಈ ಗ್ರೂಪ್ ಒಂದಾಗುತ್ತೆ, ಈ ಗ್ರೂಪ್ ಒಂದಾಗುತ್ತೆ. ಈ ಥರ ಬಂದಾಗ ನೋಡಿ, ಹ್ಯಾಲೋಜನ್ ಅಟ್ಯಾಚ್ ಆಗಿರೋದು CH2. ಸೊ ಇದಕ್ಕೂ there is no difference, but it is branching, it is straight line. That's why this is what primary group ಆಗಿರುತ್ತೆ. And this group exhibits 3 alkyl group. That's why it is what? Tertiary. So the right answer is option A. Answer please. Answer A is the right answer. ಕ್ಲಿಯರಾಗಿ ಗೊತ್ತಾಗಿದೆ ಅಲ್ವಾ? ಅರ್ಥ ಆಗಿದೆ ನೋಡಿ. ಈ ಥರ ಕ್ವಶನ್ಸ್ನ ನಿಮಗೆ ಕೇಳ್ತಾರೆ, ಇನ್ಕ್ರೀಸಿಂಗ್ ಆರ್ಡರ್ ಮತ್ತು ಡಿಕ್ರೀಸಿಂಗ್ ಆರ್ಡರ್ ಅಂತ ಕ್ವಶನ್ಸ್ನ ಕೇಳ್ತಾರೆ. ಸೊ ನಿಮಗೆ ಅದ್ರ ಬಗ್ಗೆ ಐಡಿಯಾಸ್ಗಳಿದ್ದರೆ ಈಸಿಯಾಗಿ ಈ ಥರ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡ್ಬೋದು. ಅರ್ಥ ಆಗ್ತಿದೆ? ಸೊ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್. ಲುಕ್ ಅಟ್ ದ ಕ್ವಶನ್ ಕೇರ್ಫುಲಿ. ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಚಾಪ್ಟರ್ ಯು ಹ್ಯಾವ್ ಟು ನೋ ಅಬೌಟ್ ದ ಫಂಕ್ಷನ್ ಆ್ಯಂಡ್ ರೋಲ್ ಆಫ್ ದ ರಿಯೇಜೆಂಟ್ಸ್. ಆ್ಯರೋ ಮಾರ್ಕ್ ಮೇಲೆ ಹಾಕುವಂಥ ರಿಯೇಜೆಂಟ್ಸ್ಗಳ ಬಗ್ಗೆ ನಿಮಗೆ ನೀಟಾಗಿ ಐಡಿಯಾ ಸಿಕ್ತು ಅಂತ ಅಂದರೆ ನೀವು ಈಸಿಯಾಗಿ ಮಾಲಿಕ್ಯೂಲ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ಬೋದು, ಈಸಿಯಾಗಿ ಹೇಳ್ತಾ ಹೋಗ್ಬೋದು. ಪ್ರಾಡಕ್ಟ್ ಏನು ಬರುತ್ತೆ, ರಿಯಾಕ್ಟೆಂಟ್ ಹೀಗಿದ್ರೆ ಪ್ರಾಡಕ್ಟ್ ಏನು ಬರುತ್ತೆ, ಪ್ರಾಡಕ್ಟ್ ಹೀಗೆ ಕೊಟ್ಟರೆ ರಿಯಾಕ್ಟೆಂಟ್ ಏನು ಬರಬೇಕು, ಅದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ನಾವು ಲುಕ್ ಅಟ್ ದೇರ್ ಆಲ್ಕೋಹಾಲಿಕ್ KOH ಅಂತ ಕೊಟ್ಟಿದ್ದಾರೆ. ಆಲ್ಕೋಹಾಲಿಕ್ KOH, ದೆನ್ ಸೋಡಿಯಂ ಅಮೈಡ್, ಇದನ್ನು ಸೋಡಾಮೈಡ್ ಅಂತಲೂ ಕರಿತೀವಿ. ಇದಕ್ಕೆ ಏನಂತ ಹೆಸರು? ಇದಕ್ಕೆ ಸೋಡಾಮೈಡ್ ಅಂತಲೂ ಕರಿತೀವಿ, ಸೋಡಿಯಂ ಅಮೈಡ್ ಅಂತಲೂ ಕರಿತೀವಿ. ದೆನ್ ಅಲಾಂಗ್ ವಿತ್ C2H5 ಟರ್ಷಿಯರಿ ಗ್ರೂಪ್, ಆ್ಯಂಡ್ ಇದ್ರ ಜೊತೆಗೆ ಏನಿರುತ್ತೆ? N. ಈ 3 ಗ್ರೂಪ್ಗಳು ಕೂಡ ಏನಾಗಿರುತ್ತೆ? ಡಿಹೈಡ್ರೋ ಹ್ಯಾಲೋಜಿನೇಟಿಂಗ್ ಏಜೆಂಟ್. ವಾಟ್ ಇಸ್ ದಟ್? ಡಿಹೈಡ್ರೋ ಹ್ಯಾಲೋಜಿನೇಟಿಂಗ್ ಏಜೆಂಟ್ ಆಗಿರುತ್ತೆ. ಸೊ ಈ ಡಿಹೈಡ್ರೋ ಹ್ಯಾಲೋಜಿನೇಟಿಂಗ್ ಏಜೆಂಟ್ ಅಂತ ಬಂದಾಗ that is what? Removal of hydrogen and halogen from the group. ಅವ್ರು ಕೇಳಿರೋ ಕ್ವಶನ್ನು, ಸೊ ದಟ್ ಈಸ್ ವಾಟ್? ಬೆನ್ಸಿನ್ ರಿಂಗ್ CH2 Br. ನೋಡಿ, ಈ ಥರ ಗ್ರೂಪ್ಗಳಿದ್ರೆ ನಾವು ಇದನ್ನು ವಿಸಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಜೆಮಿನಲ್ ಡೈಹ್ಯಾಲೈಡ್ಸ್ ನಥಿಂಗ್ ಬಟ್ ಸೇಮ್ ಕಾರ್ಬನ್ ಆಟಮಿಗೆ ಹ್ಯಾಲೋಜನ್ಸ್ಗಳು ಅಟ್ಯಾಚ್ ಆಗೋದು. ವಿಸಿನಲ್ ಡೈಹ್ಯಾಲೈಡ್ಸ್ ನಥಿಂಗ್ ಬಟ್ ಅಡ್ಜಸೆಂಟ್. ನೆನ್ಪಿಟ್ಕೊಳ್ಲಿಕ್ಕೆ ಹೇಗೆ ಇಟ್ಕೊಳ್ಳಿ? ವಿಸಿನಲ್ ಡೈಹ್ಯಾಲೈಡ್ಸಿಗೆ ಅಡ್ಜಸೆಂಟ್, ನಥಿಂಗ್ ಬಟ್ VA. ಜೆಮಿನಲ್ ಡೈಹ್ಯಾಲೈಡ್ಸಿಗೆ ಸೇಮ್ ಕಾರ್ಬನ್ ಆಟಮ್, ದಟ್ ಈಸ್ GS. ಅರ್ಥ ಆಗ್ತಿದೆ? ಬಯಾಲಜಿಲಿ ಹೇಳ್ತಿರಲ್ಲ, ಗ್ರೂಪ್ ಸೆಕ್ಷನ್ ಅಂತ ಕರಿತೇವೆ ಅಥವಾ ಗ್ರೂಪ್ ಇದಂತ ಕರಿತೀವಿ. ನೀವು ಯಾವುದಾದ್ರು ನಿಮಗೆ ಯಾವ ಥರ ನೆನ್ಪಿಡಿರುತ್ತೋ ಆ ಥರ ನೆನ್ಪಿಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳ ಹೆಸರನ್ನು ನೆನ್ಪಿಟ್ಕೋಬೋದು. G ಶಂಕರ್ ಅಂತ ನೆನ್ಪಿಟ್ಕೋಬೋದು, ಅಥವಾ V ಅಂತ ಬಂದರೆ ವಿಲೇಜ್ ಆ್ಯಂಡ್ ಅಕೌಂಟೆಂಟ್ ಅಂತಲೂ ನೆನ್ಪಿಟ್ಕೋಬೋದು. ಯಾವ ಥರ ಅನ್ಸುತ್ತೆ ಆ ಥರ ನೆನ್ಪಿಟ್ಕೊಳ್ಳಿ. ನಾವು ಲುಕ್ ಅಟ್ ದ ರಿಯಾಕ್ಷನ್. ಸೊ ದಿಸ್ ಗ್ರೂಪ್ A and Br ಅಂತ ಕೇಳಿದ್ದಾರೆ, ಗ್ರೂಪನ್ನು ಕೊಟ್ಟಿದ್ದಾರೆ. ಕ್ವಶನನ್ನು ಆಲ್ಕೋಹಾಲಿಕ್ KOH ಹಾಕಿದ್ದಾರೆ, ಸೋಡಿಯಂ ಅಮೈಡನ್ನು ಹಾಕಿದ್ದಾರೆ, ನಥಿಂಗ್ ಬಟ್ ಸೋಡಾಮೈಡ್ ಹಾಕಿದ್ದಾರೆ. ಅದು A ಪ್ರಾಡಕ್ಟನ್ನು ಕೊಡುತ್ತೆ. ಆ A ಪ್ರಾಡಕ್ಟನ್ನು ಮತ್ತೆ ಸೋಡಿಯಂ ಅಮೈಡ್ ಜೊತೆ ರಿಯಾಕ್ಟ್ ಮಾಡಿ ಬಂದಿರೋಂಥ ಪ್ರಾಡಕ್ಟ್ ಜೊತೆಗೆ ಏನು ಮಾಡಬೇಕು? CH3 CH2 Cl. ನೋಡಿ, ಈ ಥರ ಕೊಟ್ಟರು ಅಂದರೆ ಒನ್ ಟೈಮ್ ಇದ್ರ ಜೊತೆ ರಿಯಾಕ್ಟ್ ಮಾಡಬೇಕು. ಬಂದಿದ್ದ ಪ್ರಾಡಕ್ಟ್ ಜೊತೆ ಇದನ್ನು ರಿಯಾಕ್ಟ್ ಮಾಡಿದಾಗ ಈ ಪ್ರಾಡಕ್ಟ್ ಬರುತ್ತೆ. ಸೇಮ್ ಥಿಂಗ್ ಅದೇ ಥರ ಪ್ರಾಡಕ್ಟ್ ಅನ್ನು ತಗೊಂಡು ರಿಯಾಕ್ಟ್ ಮಾಡಿದ್ರೆ ಒಂದು ಪ್ರಾಡಕ್ಟ್ ಕೊಡುತ್ತೆ. ಆ ಫೈನಲ್ ಪ್ರಾಡಕ್ಟ್ ಅನ್ನು ಜೊತೆ ರಿಯಾಕ್ಟ್ ಮಾಡಿದಾಗ ಪ್ರಾಡಕ್ಟ್ B ಅನ್ನೋದು ಬರುತ್ತೆ. ಇದ್ರ ಬಗ್ಗೆ ಗಮನ ಇರಬೇಕು. ನಾವು ಲೆಟ್ಸ್ ಸಿ ದ ರಿಯಾಕ್ಷನ್. ಸೊ ಏನಾದರೂ ಐಡಿಯಾ ಸಿಕ್ಕಿದೆ ರಿಯಾಕ್ಷನ್ಸ್ ಬಗ್ಗೆ?
ಸೊ ಇದನ್ನು ನಾವು ಡಿಹೈಡ್ರೋ ಹ್ಯಾಲೋಜಿನೇಟಿಂಗ್ ರಿಯಾಕ್ಷನ್ ಅಂತ ಕರಿಬಹುದು. ದಟ್ ಈಸ್ ಎಲಿಮಿನೇಷನ್ ರಿಯಾಕ್ಷನ್. ನಾವು ಲುಕ್ ಅಟ್ ದೇರ್, ಬೆನ್ಸಿನ್ ರಿಂಗ್ ಇಸ್ ದೇರ್. ಸೊ ಫೈನಲ್ ನೋಡಿ, ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಆರ್ಗಾನಿಕ್ ಕೆಮಿಸ್ಟ್ರಿ ಏನಂದರೆ ವರ್ಕ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಫಿಸಿಕಲ್ ಕೆಮಿಸ್ಟ್ರಿ ಮತ್ತು ಇನ್ಆರ್ಗಾನಿಕ್ ಕೆಮಿಸ್ಟ್ರಿಗಿಂತ ಆರ್ಗಾನಿಕ್ ಕೆಮಿಸ್ಟ್ರಿಗೆ ವರ್ಕ್ ಜಾಸ್ತಿ ಬೇಕಾಗುತ್ತೆ. ಸೊ ವರ್ಕ್ ಏನಕ್ಕೆ ಜಾಸ್ತಿ ಬೇಕಾಗುತ್ತೆ ಅಂದರೆ ಒಂದೇ ಥರದ ರಿಯಾಕ್ಷನ್ಸ್ಗಳು ಎಲ್ಲವೂ ಇರೋದಿಲ್ಲ. ಪ್ರತಿ ಸಲನೂ ಕ್ವಶನ್ಸ್ಗಳನ್ನ ಚೇಂಜ್ ಮಾಡ್ತಾರೆ, ಸೇಮ್ ಕ್ವಶನ್ಸ್ ನೀಟ್ ಎಕ್ಸಾಮ್ಸಲ್ಲಿ ಬರೋದಿಲ್ಲ. ಸೊ ಈ ರಿಯೇಜೆಂಟ್ಸ್ಗಳ ಬಗ್ಗೆ ಐಡಿಯಾ ಏನಾದರೂ ಇತ್ತು ಅಂದರೆ ನಿಮಗೆ ಯಾವುದಾದ್ರೂ ಕ್ವಶನ್ಸ್ ಕೊಡಲಿ, ಯು ಕ್ಯಾನ್ ಕ್ಯಾರಿ ಆ್ಯಂಡ್ ಯು ಕ್ಯಾನ್ ಈಸಿಲಿ ಆನ್ಸರ್ ದಟ್ ಕ್ವಶನ್. ಓಕೆ, ಆ ಎಬಿಲಿಟಿ ಬಂದ್ಬಿಡುತ್ತೆ ನಿಮಗೆ. ಸೊ ನಾವು ಲುಕ್ ಅಟ್ ದ ಕ್ವಶನ್. ತುಂಬ ಜನ ಕೇಳ್ತಾರೆ, ಸರ್ ಈ ಥರ ಕ್ವಶನ್ಸ್ ಕೊಟ್ಟಾಗ ಹೇಗೆ ಗೊತ್ತಾಗುತ್ತೆ ನಮಗೆ ಇದೇ ಥರ ಅಂತ? ಬೈ ಪ್ರಾಕ್ಟೀಸ್ ಅಷ್ಟೇ, ಬೇರೆದೇನೂ ಇಲ್ಲ. ಸೊ ಈ ಥರ ಕ್ವಶನ್ಸ್ ಬಂದಾಗ ರಿಯೇಜೆಂಟ್ಸ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಕ್ಲಿಯರ್? ಸೊ ಕ್ವಶನ್ಸ್ ನೋಡೋಣ. ಸೊ ಓಕೆ, ಇಲ್ಲಿ ರಿಯಾಕ್ಷನ್ಸ್ ನೋಡಿ. ಸೊ ಬೆನ್ಸಿನ್ ರಿಂಗ್ ಇದೆ, ದೆನ್ ದಟ್ ಈಸ್ CH ಸಿಂಗಲ್ ಬಾಂಡ್ CH2Br, ಸಿಂಗಲ್ ಬಾಂಡ್ CH2 ಏನಿದೆ ಇಲ್ಲಿ Br ಅನ್ನು ಕೊಟ್ಟಿದ್ದಾರೆ. ಸೊ ದೆನ್ ಇಲ್ಲೂ ಕೂಡ Br ಅನ್ನು ಕೊಟ್ಟಿದ್ದಾರೆ. ದಿಸ್ ಇಸ್ ವಾಟ್ ವಿಸಿನಲ್ ಡೈಹ್ಯಾಲೈಡ್ಸ್. ವಿಸಿನಲ್ ಡೈಹ್ಯಾಲೈಡ್ಸ್ ಗ್ರೂಪ್, ಇದನ್ನು ವಿಸಿನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ನಾವು ಲುಕ್ ಅಟ್ ಹಿಯರ್, ಇದಕ್ಕೆ ಏನು ಹಾಕಿದ್ದಾರೆ? ಫಸ್ಟು ಆಲ್ಕೋಹಾಲಿಕ್ KOH. As you know that alcoholic KOH nothing but dehydrating agent, dehydrohalogenating, removal of hydrogen and then halogen. Now look at here, this is secondary carbon atom, this is primary carbon atom. So eliminate ಆದರೆ primary carbon atom ಇಂದ ಒಂದು ಹೈಡ್ರೋಜನ್ ಹೋಗುತ್ತೆ, secondary carbon atom ಇಂದ Br ಹೋಗುತ್ತೆ. Now it becomes what? Product ಏನು ಬಂದಿರುತ್ತೆ ಇದು? Benzene ring as it is. So then, so CH group ಹಾಗೆ ಇರುತ್ತೆ, Br ಹೋಗಿದೆ. ಸೊ ಬಾಂಡ್ ಶಿಫ್ಟ್ ಆಗಿಬಿಟ್ಟಿದೆ, ಏನಾಗಿರುತ್ತೆ? ಡಬಲ್ ಬಾಂಡ್ ಆಗುತ್ತೆ. CH2 ನಲ್ಲಿ ಒಂದು ಬ್ರೋಮೋ ಗ್ರೂಪ್, ಒಂದು ಹೈಡ್ರೋಜನ್ ಹೋಗಿರುತ್ತೆ. ನೋ ಇಟ್ ಬಿಕಮ್ಸ್ ವಾಟ್? ಲೈಕ್ ದಿಸ್. ಕ್ಲಿಯರ್? ಸೊ ಈ ಗ್ರೂಪನ್ನು ಫರ್ದರ್ ಏನು ಮಾಡಿದ್ದಾರೆ ಅವರು? ಸೋಡಿಯಂ ಅಮೈಡ್ ಜೊತೆ, ಸೋಡಾ ಅಮೈಡ್ ಜೊತೆಗೆ ರಿಯಾಕ್ಟ್ ಮಾಡಿದ್ದಾರೆ. ಸೋಡಾ ಅಮೈಡ್ ನಿಮಗೆ ಹೇಳಿದ್ದೀನಿ ನಾನು, ಇಟ್ ಈಸ್ ವಾಟ್? dehydrohalogenating agent. Now look at here, why it is dehydrohalogenating agent? Nothing but this Na plus and it is NH2 minus. So Na plus combines with Br and it becomes NaBr. Next NH2 ಇರುವಂಥದ್ದು ಒನ್ ಹೈಡ್ರೋಜನ್. ನೋಡಿ ಇಲ್ಲಿ ಫಸ್ಟ್ ಕಾರ್ಬನ್ ಆಟಮ್ ಇಂದ Br ಎಲಿಮಿನೇಟ್ ಆದರೆ ಸೆಕೆಂಡ್ ಕಾರ್ಬನ್ ಆಟಮ್ ಇಂದ ಹೈಡ್ರೋಜನ್ ಹೋಗ್ತಿದೆ. ನಾವು Na become what? NaBr and NH2 become what? NH3. ಸೊ ಹಾಗಾದ್ರೆ ಪ್ರಾಡಕ್ಟ್ ಏನು ಬರುತ್ತೆ ನಮಗೆ? ಸೊ ಪ್ರಾಡಕ್ಟ್ ವಿಲ್ ಬಿ ಬೆನ್ಸಿನ್ ರಿಂಗ್, ದೆನ್ ದಿಸ್ ಇಸ್ ವಾಟ್? H ಹೋದರೆ ಸಿಂಗಲ್ ಬಾಂಡ್ ಇದ್ದಿದ್ದು ಶಿಫ್ಟ್ ಆಗಿ ಏನಾಗುತ್ತೆ? ಟ್ರಿಪಲ್ ಬಾಂಡ್ ಕನ್ವರ್ಟ್ ಆಗುತ್ತೆ. ಡಬಲ್ ಬಾಂಡ್ ಇದ್ದಿದ್ದು ನಾವು ಇಟ್ ಈಸ್ ವಾಟ್? CH. ಬೆನ್ಸಿನ್ ರಿಂಗ್ C, ಟ್ರಿಪಲ್ ಬಾಂಡ್ CH ಬಂತು. ಸೊ ದಿಸ್ ಇಸ್ ವಾಟ್? ಫಸ್ಟ್ ಸ್ಟೆಪ್ ಆಯಿತು, ಈ ಸ್ಟೆಪ್ ಮುಗೀತು. ಕ್ಲಿಯರ್? ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದಾರೆ? NaNH2 ಕೊಟ್ಟಿದ್ದಾರೆ. NaNH2 ಗ್ರೂಪನ್ನು ಕೊಟ್ಟಿರೋದ್ರಿಂದ ಸೊ ಆ NaNH2 ಗ್ರೂಪನ್ನು ರಿಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಏನು ಬರುತ್ತೆ? ನಾವು ಲುಕ್ ಅಟ್ ಹಿಯರ್, NaNH2. ಸೊ ಈ ಥರ ಗ್ರೂಪ್ ಬಂದಾಗ ಅದಕ್ಕೆ NaNH2 ಹಾಕಿದ್ರೆ ಡಿಹೈಡ್ರೋ ಹ್ಯಾಲೋಜಿನೇಟಿಂಗ್ ಏಜೆಂಟ್ ಆಗುತ್ತೆ. ಈ ಥರ ಗ್ರೂಪ್ ಬಂದಾಗ ನಿಮಗೆ ಗೊತ್ತಿದೆ, ಫಸ್ಟ್ ಇಯರಲ್ಲಿ ಕಲ್ತಿರ್ತೀರಾ. ಏನು ಕಲ್ತಿದ್ರಿ? C ಟ್ರಿಪಲ್ ಬಾಂಡ್ CH ಆ್ಯಂಡ್ H. ಸೊ sp ಹೈಬ್ರಿಡೈಸ್ಡ್ ಮಾಲಿಕ್ಯೂಲ್ ಆಗಿರುತ್ತೆ ಇದು. ಈ ಕಾರ್ಬನಿಗೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಚಾರ್ಜ್ ಇರುತ್ತೆ. ಯಾಕೆ ಅಂತ ಕೇಳ್ತಾರೆ. ಸೊ ನೋಡಿ, ಈ ಎಲೆಕ್ಟ್ರಾನ್ಸ್ ಈ ಕಡೆ ಶಿಫ್ಟ್ ಆದಾಗ ಇದು ಡಿಟ್ಯಾಚ್ ಆಗಿ ಹೋಗುತ್ತೆ, ಎಲೆಕ್ಟ್ರಾನ್ಸ್ಗಳು ಇಲ್ಲಿ ಜಾಸ್ತಿ ಇರುತ್ತೆ. ಈ ಹೆಚ್ಚಿನ ಡಿಟ್ಯಾಚ್ ಆಗ ಅಯಾನ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೋಡಿಯಂ ಅಯಾನು ಈ ಹೆಚ್ಚನ್ನು ರಿಪ್ಲೇಸ್ ಮಾಡಿ ನಾವು ಇಟ್ ಬಿಕಮ್ಸ್ ವಾಟ್? Na. ಈ ಥರ ಪ್ರಾಡಕ್ಟ್ ಬರುತ್ತೆ. ಕ್ಲಿಯರ್? ಸೊ ಈ ಸೈಡ್ ಏನಿರುತ್ತೆ? ಟ್ರಿಪಲ್. ಇದು ಫಸ್ಟ್ ಇಯರಲ್ಲಿ ಆರ್ಗಾನಿಕ್ ಕೆಮಿಸ್ಟ್ರಿಲಿ ಕಲ್ತಿರ್ತೀರಾ, ಅದೇ ಕಾನ್ಸೆಪ್ಟನ್ನು ಇಲ್ಲಿ ಯೂಸ್ ಮಾಡ್ತಿರೋದು. ನಾವು ಲುಕ್ ಅಟ್ ಹಿಯರ್, ದ ಪ್ರಾಡಕ್ಟ್ ವಿಲ್ ಬಿ Na ಕಂಬೈನ್ ವಿತ್ ಬೆನ್ಸಿನ್ ರಿಂಗ್ ಇದೆ. ಬೆನ್ಸಿನ್ ರಿಂಗಲ್ಲಿ ಏನಿದೆ ಇಲ್ಲಿ? C ಟ್ರಿಪಲ್ ಬಾಂಡ್. ಇಲ್ಲೇನಿದೆ? C. ಹೆಚ್ಚಿದ್ದು ಏನಕ್ಕೆ ಕನ್ವರ್ಟ್ ಆಗುತ್ತೆ ಈಗ? Na. ಹಾಗಾದ್ರೆ ಈ H ಎಲ್ಲಿಗೆ ಹೋಗುತ್ತೆ? NH2 ಜೊತೆ ಜಾಯ್ನ್ ಆಗಿ ಏನಾಗುತ್ತೆ? NH3 ಆಗಿ ಫಾರ್ಮೇಷನ್ ಆಗುತ್ತೆ. ಕ್ಲಿಯರ್? ನೌ ದಿಸ್ ಈಸ್ ಫರ್ದರ್ ರಿಯಾಕ್ಟ್ ವಿತ್ CH3CH2Cl, ದಟ್ ಈಸ್ ವಾಟ್? ಈಥೈಲ್ ಕ್ಲೋರೈಡ್. ಈಥೈಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆದಾಗ ನೋಡಿ, ಇಲ್ಲೇನಿದೆ? Na ಗ್ರೂಪ್ ಇದೆ, ಇಲ್ಲೇನಿದೆ? Cl. ದೀಸ್ ಟು ಕಂಬೈನ್ಸ್ ಟುಗೆದರ್ ಟು ಫಾರ್ಮ್ NaCl. ಹಾಗಾದ್ರೆ ಫೈನಲ್ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ? ಬೆನ್ಸಿನ್ ರಿಂಗ್ ಜೊತೆಗೆ ಏನಿದೆ ಇಲ್ಲಿ? C. ಕ್ಲಿಯರ್? ಸೊ ಟ್ರಿಪಲ್ ಬಾಂಡ್ C ಜೊತೆ ಏನಿದೆ? ಟ್ರಿಪಲ್ ಬಾಂಡ್ C. ಇಲ್ಲೇನಿದೆ? CH2CH3, ದಟ್ ಈಸ್ CH2CH3. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಅವರು A ಆ್ಯಂಡ್ B ಅಂತ ಕೇಳಿದ್ದಾರೆ. ಸೊ ಫಸ್ಟು ಆಲ್ಕೋಹಾಲಿಕ್ KOH ಆಯಿತು, ನೆಕ್ಸ್ಟು NaNH2 ಆಯಿತು. ಸೊ ದಿಸ್ ಈಸ್ ವಾಟ್ A.
ಆ್ಯಂಡ್ ದಿಸ್ ಇಸ್ ವಾಟ್ ಬಿ. ಸೊ ಆಪ್ಷನ್ ಎಲ್ಲಿದೆ ನೋಡಿ ಒಂದ್ಸಲ. ಎ ಅಂದ್ರೇನು, ಬೆನ್ಸಿನ್ ರಿಂಗ್ ಈಥೈಲ್ ಗ್ರೂಪ್ ಇರಬೇಕು, ಸಾರಿ ಈಥೈನ್ ಗ್ರೂಪ್ ಇರಬೇಕು, ದಟ್ ಈಸ್ ಇಲ್ಲಿದೆ. ಸೊ ನೆಕ್ಸ್ಟ್ ಬಿ ಏನಿರಬೇಕು, ಬೆನ್ಸಿನ್ ರಿಂಗ್ ಸಿ ಟ್ರಿಪಲ್ ಬಾಂಡ್ ಸಿ ಸಿಂಗಲ್ ಬಾಂಡ್ CH2 CH3, ದಟ್ ಈಸ್ ಬಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆನ್ಸರ್ ಪ್ಲೀಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ನೋಡಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಟೈಮ್ ಜಾಸ್ತಿ ಬೇಕಾಗುತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಈಸಿಯಾಗಿ ಕ್ಯಾಲ್ಕುಲೇಷನ್ ಫಾರ್ಮುಲಾ ಹಾಕೊಂಡು ಮಾಡೋಕ್ಕಾಗೋದಿಲ್ಲ. ಸೊ ರಿಯಾಕ್ಷನ್ಸ್ಗಳು ಪ್ರಾಕ್ಟೀಸ್ ಇರಲೇಬೇಕು, ಅವು ಮಾತ್ರ ನಿಮಗೆ ಪ್ರಾಡಕ್ಟನ್ನು ಬರೆಯೋದು ಗೊತ್ತಾಗುತ್ತೆ, ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನೀವು ಟೈಮ್ ಚೂರ್ಸ್ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗತ್ತೆ. ನಥಿಂಗ್ ಬಟ್ ಒಂದು 30 ಸೆಕೆಂಡ್ಸ್ ಇತ್ತು ಅಂದರೆ 40 ಸೆಕೆಂಡ್ಸ್ ಆರ್ಗ್ಯಾನಿಕ್ ಕೊಡಬೇಕಾಗತ್ತೆ. ಆದರೆ ಈಗ ನಿಮಗೆ ಒಂದು ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಟೈಮ್ ಫಿಕ್ಸ್ ಮಾಡ್ಕೋತೀರಲ್ವಾ. ಸೊ ರೆಗ್ಯುಲರ್ ಫಿಸಿಕಲ್ ಮತ್ತು ಇನಾರ್ಗಾನಿಕ್ಗೆ ನೀವು ಟೈಮ್ ಸ್ಪೆಂಡ್ ಮಾಡೋಷ್ಟು ಇಲ್ಲಿ ಮಾಡೋಕ್ಕಾಗೋದಿಲ್ಲ. ಚೂರು ಒಂದು 10 ಸೆಕೆಂಡು 15 ಸೆಕೆಂಡು ಅಥವಾ 5 ಸೆಕೆಂಡ್ ಎಕ್ಸ್ಟ್ರಾ ಟೈಮ್ನ ಕೊಡಬೇಕಾಗುತ್ತೆ, ಬಿಕಾಸ್ ರಿಯಾಕ್ಷನ್ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, the reactivity of 2-bromo-2-methyl-butane, 1-bromo-pentane and 2-bromo-pentane towards SN2 displacement is such that ಅಂತ ಕೇಳಿದ್ದಾರೆ. ಸೊ ನಿಮಗೆ ಆಗಲೇ ನಾನು ಹೇಳಿದ್ದೀನಿ, ಈ ಥರ ಮಾಲಿಕ್ಯೂಲ್ಸ್ ಕೊಟ್ಟಾಗ ಅವುಗಳ ಸ್ಟ್ರಕ್ಚರ್ಸ್ನ ಬರ್ಕೋಬೇಕು. ಸ್ಟ್ರಕ್ಚರ್ಸ್ನ ಬರ್ಕೊಂಡು ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ನ ಚೆಕ್ ಮಾಡ್ತಾ ಹೋಗಬೇಕು. ನಾವು ಲುಕ್ ಅಟ್ ದ ರಿಯಾಕ್ಟಿವಿಟಿ ಆಫ್ 2-bromo-2-methyl-butane. ಸೊ 1 2 3 4 ಕ್ಲಿಯರ್. ಸೊ 2-methyl ಕೊಟ್ಟಿರೋದ್ರಿಂದ ಸೆಕೆಂಡ್ ಕಾರ್ಬನ್ ಆಟಮಿಗೆ ಮಿಥೈಲ್ ಗ್ರೂಪ್ ಕೊಡಿ, ಆ್ಯಂಡ್ 2 ಬ್ರೋಮೋ ಕೊಟ್ಟಿರೋದ್ರಿಂದ ಸೆಕೆಂಡ್ ಕಾರ್ಬನ್ ಆಟಮಿಗೆ ಬ್ರೋಮೋ ಕೊಡಿ. ನಾವು ಇಟ್ ಈಸ್ ವಾಟ್ CH3 CH2 CH. ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಬಿಟ್ಸ್ ಬರೀತಿರೋದು. ಸೊ ಕೆಲವೊಂದು ಟೈಮ್ನಲ್ಲಿ ಏನು ಮಾಡಬೇಕು ಅಂದ್ರೆ ನಂಬರ್ ಆಫ್ ಕಾರ್ಬನ್ ನಮಗೆ ನೋಡ್ಕೋಬೇಕಷ್ಟೇ, ಆಮೇಲೆ ಪ್ರಾಡಕ್ಟನ್ನು ನಮ್ಮ ತಲೆಯಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಎಸ್ 2 ಬ್ರೋಮೋ ಇದೆ, ಈ ಸರ್ ಸೆಕೆಂಡ್ ಪೊಸಿಷನಿಗಿದೆ, ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಟೋಟಲ್ 4 ಏನಿದೆ ಕಾರ್ಬನ್ ಗ್ರೂಪ್ ಇದೆ. ಸೊ 4 ಕಾರ್ಬನ್ ಗ್ರೂಪ್ ಇದ್ದಾಗ ಮಾಲಿಕ್ಯೂಲ್ಸ್ಗಳಲ್ಲಿ ಈ ಸಿ ಅನ್ನೋದು ಪ್ರೈಮರಿನ ಸೆಕೆಂಡರಿನ ಥರ್ಷಿಯರಿ ಅಂತ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಅಷ್ಟು ಸ್ಪೀಡ್ ಇರಬೇಕು. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್. ಸೊ ಇಟ್ ಈಸ್ ಥರ್ಷಿಯರಿ ಗ್ರೂಪ್. ಫಸ್ಟ್ ಸ್ಟ್ರಕ್ಚರ್ ಏನಾಗಿರುತ್ತೆ, ಥರ್ಷಿಯರಿ ಗ್ರೂಪ್ ಆಗಿರುತ್ತೆ. ನೆಕ್ಸ್ಟ್ 1-bromo-pentane. 1-bromo-pentane ನಥಿಂಗ್ ಬಟ್ CH3 ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ Br 1 2 3 4. ಸಾರಿ, ನೆಕ್ಸ್ಟ್ ಒನ್ ಇಸ್ 5-bromo-pentane. ಸೊ ನೋಡಿ, sp3 ಹೈಬ್ರಿಡೇಷನ್ ಆಗ್ಲೇ ಹೇಳಿದ್ದೀನಿ, 2 ಹೈಡ್ರೋಜನ್. ಸೊ ದಟ್ಸ್ ವೈ ಇಟ್ ಈಸ್ ಪ್ರೈಮರಿ. ನೆಕ್ಸ್ಟ್, ಸೊ ಪ್ರೈಮರಿ ನಥಿಂಗ್ ಬಟ್ ದಿಸ್ ಇಸ್ ಸೆಕೆಂಡ್ ಸ್ಟ್ರಕ್ಚರ್. ನೆಕ್ಸ್ಟ್ ಮೂರನೇ ಸ್ಟ್ರಕ್ಚರ್ ಏನು ಕೊಟ್ಟಿದ್ದಾರೆ, 2-bromo-pentane. CH3 ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ CH, 2-bromo-pentane. ದಟ್ ಈಸ್ CH ಸಿಂಗಲ್ ಬಾಂಡ್ Br. So that is CH2 CH2. Now look at here, this entire group is 1 and this is second group. ಕಾರ್ಬನಿಗೆ 2 ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ದಿಸ್ ಇಸ್ ವಾಟ್ ಸೆಕೆಂಡರಿ ಗ್ರೂಪ್ ಆಗಿರುತ್ತೆ. ಸೊ ಸೆಕೆಂಡರಿ ಗ್ರೂಪ್ ನಥಿಂಗ್ ಬಟ್ ದಿಸ್ ಇಸ್ ಥರ್ಡ್ ಸ್ಟ್ರಕ್ಚರ್, ಮೂರನೇ ಸ್ಟ್ರಕ್ಚರ್ ನಾವು ಹೇಳ್ತಿರೋದು. ಫೋರ್ತ್ ಒನ್ ಈಸ್ ಕೊಟ್ಟಿಲ್ಲ, 3 ಕೊಟ್ಟಿರೋದ್ರಿಂದ ನಾವು SN2 ಮೆಕಾನಿಸಮ್ ನಥಿಂಗ್ ಬಟ್ ಆಸ್ ಯು ನೋ ದಟ್ ಪ್ರೈಮರಿ ಈಸ್ ಗ್ರೇಟರ್ ದೆನ್ ಸೆಕೆಂಡರಿ ಈಸ್ ಗ್ರೇಟರ್ ದೆನ್ ಥರ್ಷರಿ. ಹಾಗಾದ್ರೆ ಪ್ರೈಮರಿ ಯಾವ ಸ್ಟ್ರಕ್ಚರಲ್ಲಿದೆ, ಪ್ರೈಮರಿ ಯಾವ ಸ್ಟ್ರಕ್ಚರಲ್ಲಿದೆ, ಸೆಕೆಂಡ್ ಪೊಸಿಷನಲ್ಲಿದೆ. ಸೊ ಸೆಕೆಂಡ್ ಈಸ್ ಗ್ರೇಟರ್ ದೆನ್, ಸೊ ಸೆಕೆಂಡರಿ ಪ್ರೈಮರಿ ಇದೆ, ದೆನ್ ದಿಸ್ ಇಸ್ ಥರ್ಷರಿ ನಥಿಂಗ್ ಬಟ್ ಥರ್ಷರಿ 3 ಗ್ರೂಪ್ ಆ್ಯಂಡ್ ದೆನ್ ಫಸ್ಟ್. ಸೆಕೆಂಡರಿ ಇಸ್ ಗ್ರೇಟರ್ ದೆನ್ ಥರ್ಷರಿ, ಥರ್ಷರಿ ಇಸ್ ಗ್ರೇಟರ್ ದೆನ್ ಪ್ರೈಮರಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಇದೆ, ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಹಾಗಾದ್ರೆ. ಸೊ ಕಮ್ ಟು ದ ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಚೂರು ಸ್ಪೀಡ್ ಇರಬೇಕು, ಪ್ರತಿದಿನವೂ ಸ್ಲೋ ಆಗಿ ಕ್ಲಾಸಸ್ನ ಕಲಿತಾ ಹೋದ್ರಿ ಅಂದರೆ, ಸ್ಲೋ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋದ್ರಿ ಅಂದರೆ ಸ್ಪೀಡಪ್ ಆಗೋದಿಲ್ಲ, ನೀವು ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಸೊ ಒಂದು ಕ್ವಶನ್ ನೋಡಿದ ತಕ್ಷಣ ಇನ್ನೊಂದು ಕ್ವಶನ್ ಅದೇ ಥರ ರಿಲೇಟೆಡಾಗಿ ಬಂತು ಅಂದರೆ ಸ್ಪೀಡಾಗಿ ಆನ್ಸರ್ ಡೈರೆಕ್ಟಾಗಿ ಹೇಳ್ಬೋದು ನೀವು, ಇದೇ ಆನ್ಸರ್ ಬರುತ್ತೆ ಅಂತ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಐಡೆಂಟಿಫೈ ಝಡ್ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್ ಸೀರೀಸ್. ಐಡೆಂಟಿಫೈ ದ ಝಡ್ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್ ಸೀರೀಸ್. ಡಿಯರ್ ಸ್ಟೂಡೆಂಟ್ಸ್, ಲುಕ್ ಅಟ್ ಹಿಯರ್, ಅಕ್ವಿಯಸ್ NaOH ಕೊಟ್ಟಿರೋದ್ರಿಂದ NaOH ಅನ್ನೋದು ಸಪ್ರೇಟ್ ಆಗುತ್ತೆ. Al2O3 ಅಂತ ಕೊಟ್ಟಿದ್ದಾರೆ. ರಿಮೆಂಬರ್ ಒನ್ ಥಿಂಗ್, Al2O3 ಅನ್ನೋದು ಒಂದು ಪ್ರಾಡಕ್ಟನ್ನು ಕೊಡುತ್ತೆ. ಅದು ನಿಮಗೆ ನಾನು ಆಮೇಲೆ ಹೇಳ್ತೀನಿ, ಅದು ವಾಟ್ ಇಸ್ ದ ರೋಲ್ ಆಫ್ ದಿ Al2O3 ಆ್ಯಂಡ್ ಹೀಟ್ ಕಂಡೀಷನ್. ಇಲ್ಲೊಂದು ಎಕ್ಸ್ ಬರುತ್ತೆ, ಎಕ್ಸ್ ಪ್ರೆಸೆನ್ಸಲ್ಲಿ ಇದೇನಾಗುತ್ತೆ ಅಂತ. ನೆಕ್ಸ್ಟ್ ವೈ ಕೇಳಿದ್ದಾರೆ. ವೈ ಜೊತೆಗೆ ಇನ್ನೊಂದು ಕೊಟ್ಟಿರೋದೇನು, HOCl ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಹೈಪೋಕ್ಲೋರಸ್ ಆಸಿಡ್ ಅಥವಾ ಹೈಡ್ರೋಜನ್ ಹೈಪೋಕ್ಲೋರೈಟ್ ಅಂತಲೂ ಕರೀತಾರೆ ಇದನ್ನು, ಆ ಗ್ರೂಪನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ
ಈ ಗ್ರೂಪ್ ಬಂತು ಅಂದರೆ ಈ ಗ್ರೂಪ್ ಯಾವಾಗಲೂ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗುತ್ತೆ. HOCl ಇದ್ದಿದ್ದು HO ಮೈನಸ್ ಆಗುತ್ತೆ, Cl ಇದ್ದು Cl ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದರೆ ಫೈನಲಲ್ಲಿ Z ಏನಾಗಿರುತ್ತೆ ಅಂತ ಕೇಳಿದ್ದಾರೆ ಅವರು. ಕ್ಲಿಯರ್? ಅರ್ಥ ಆಗಿದೆ ಅಲ್ವಾ? ಸೊ ರಿಯಾಕ್ಷನ್ಸ್ನ ನೋಡ್ಕೊಳ್ಳೋಣ. ನಾವು ಲುಕ್ ಅಟ್ ದೇರ್, ದಿಸ್ ಇಸ್ ವಾಟ್ ಎಂಟೈರ್ ಗ್ರೂಪ್ ಇಸ್ ಆಲ್ಕೈಲ್ ಹ್ಯಾಲೈಡ್, ದಟ್ ಇಸ್ RX ಅಂತಾನೂ ಬರ್ಕೋಬಹುದು. ಬಟ್ ರಿಯಾಕ್ಷನ್ ಕಂಪ್ಲೀಟ್ ಆಗಿ ಬರೆದ್ರೆ CH3 ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ CH2. ಕ್ಲಿಯರ್? ಸಿಂಗಲ್ ಬಾಂಡ್ Br. ಕ್ಲಿಯರ್? ಸೊ ಇದನ್ನು ನಾವೇನು ಮಾಡ್ತೀವಿ, ಅಕ್ವಿಯಸ್ NaOH ಜೊತೆಗೆ ಟ್ರೀಟ್ ಮಾಡ್ತೀವಿ. ಅಕ್ವಿಯಸ್ NaOH ಜೊತೆ ಟ್ರೀಟ್ ಮಾಡ್ತೀವಿ. ಅಕ್ವಿಯಸ್ NaOH ಜೊತೆ ಟ್ರೀಟ್ ಮಾಡಿದಾಗ ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ Na ಪ್ಲಸ್ ಆ್ಯಂಡ್ ದಿಸ್ ಇಸ್ OH ಮೈನಸ್. Na ಪ್ಲಸ್ ಆ್ಯಂಡ್ Br ಜಾಯ್ನ್ ಆಗಿಬಿಟ್ಟು ಏನಾಗಿರುತ್ತೆ, NaBr ಆಗಿ ಪ್ರಾಡಕ್ಟ್ ಹೊರಗಡೆ ಬರುತ್ತೆ. ರಿಮೈನಿಂಗ್ ಏನು ಉಳಿತಲ್ಲಿ, OH ಗ್ರೂಪ್ ಉಳಿತು. ಕ್ಲಿಯರ್? ಸೊ Na ಪ್ಲಸ್ ಅನ್ನೋದು Br ಜೊತೆ ಜಾಯ್ನ್ ಆಗುತ್ತೆ, OH ಅನ್ನೋದು ಏನಾಗಿರುತ್ತೆ, OH ಮೈನಸ್ ಅನ್ನೋದು ಉಳಿಯುತ್ತೆ. ಕ್ಲಿಯರ್? ಒಂದ್ಸಲ ಕ್ಲೀನಾಗಿ ರಿಯಾಕ್ಷನ್ಸ್ ಒಂದ್ಸಲ ನೋಡ್ಕೊಳ್ಳಿ, ಅರ್ಥ ಆಗತ್ತೆ ನಿಮಗೆ. ಕ್ಲಿಯರ್ ಇದೆ? ಕನ್ಫ್ಯೂಷನ್ ಇಲ್ಲ? ಸೊ ನಾವು ಲುಕ್ ಅಟ್ ಹಿಯರ್, CH3 CH2 ಸಿಂಗಲ್ ಬಾಂಡ್ CH2 Br ಇದೆ. ಸೊ ಈ Br ಗ್ರೂಪ್ Na ಜೊತೆ ಜಾಯ್ನ್ ಆದರೆ NaBr ಆಯಿತು, OH ಗ್ರೂಪ್ ಅನ್ನೋದು ಮಾತ್ರ ಉಳಿಯುತ್ತೆ. ನಾವು ಇಟ್ ಬಿಕಮ್ಸ್ ವಾಟ್, ಒಂದ್ಸಲ ಚೆಕ್ ಮಾಡಿ ಆನ್ಸರ್ ಸರಿ ಬರುತ್ತೋ ಬರಲ್ಲ ಅಂತ ಚೆಕ್ ಮಾಡಿ. CH2 ಸಿಂಗಲ್ ಬಾಂಡ್ ಏನು ಹಾಕ್ತೀರಾ ಇಲ್ಲಿ, OH. ಪ್ರೊಪೆನಾಲ್ ಆಯಿತು. ಸೊ ಈ ಪ್ರೊಪೆನಾಲನ್ನು ಏನು ಮಾಡಿದ್ದಾರೆ ಅವರು, ಅಲ್ಯೂಮಿನಿಯಂ ಆಕ್ಸೈಡ್ ಜೊತೆಗೆ ಹೀಟ್ ಮಾಡಿದ್ದಾರೆ. ಅಲ್ಯೂಮಿನಿಯಂ ಆಕ್ಸೈಡ್ ಜೊತೆ ಹೀಟ್ ಮಾಡಿದಾಗ ನಾವು ಲುಕ್ ಅಟ್ ಹಿಯರ್, OH ಫ್ರಮ್ ಹಿಯರ್ ಆ್ಯಂಡ್ H ಫ್ರಮ್ ಹಿಯರ್, ಇಟ್ ಬಿಕಮ್ಸ್ ವಾಟ್, ಲುಕ್ ಅಟ್ ಹಿಯರ್, CH3 ಆಸ್ ಇಟ್ ಈಸ್ ಸಿಂಗಲ್ ಬಾಂಡ್, ಇಲ್ಲಿಂದ ಒಂದು ಹೈಡ್ರೋಜನ್ ಹೋಗೋದ್ರಿಂದ CH ಆಗುತ್ತೆ, ಡಬಲ್ ಬಾಂಡ್ ನೋಡಿ, ಈ OH ಪ್ಲಸ್ ಒಂದು H ಸೇರಿದ್ರೆ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿ ಹೋಗುತ್ತೆ. ನಾವು ಇಟ್ ಬಿಕಮ್ಸ್ ವಾಟ್, CH3 ಸಿಂಗಲ್ ಬಾಂಡ್ CH, ಡಬಲ್ ಬಾಂಡ್ CH2 ಫಾರ್ಮೇಷನ್ ಆಯಿತು. ಡಬಲ್ ಬಾಂಡ್ CH2 ಫಾರ್ಮೇಷನ್ ಆಯಿತು, ದಟ್ ಈಸ್ ಪ್ರೋಪಿನ್. ಪ್ರೋಪಿನಿಗೆ ಏನು ಮಾಡಿದ್ದಾರೆ ನೋಡಿ ಒಂದ್ಸಲ, ಗ್ರೂಪನ್ನು ನೋಡಿ ಒಂದ್ಸಲ, ಏನು ಮಾಡಿದ್ದಾರೆ ಪ್ರೋಪಿನಿಗೆ, CH3 CH ಡಬಲ್ ಬಾಂಡ್ CH2 ಇದೆ. ಈ ಗ್ರೂಪಿಗೆ HOCl ಅನ್ನು ಅಡಿಷನ್ ಮಾಡಿದ್ದಾರೆ, ದಟ್ ಈಸ್ HOCl. ಆಸ್ ಯು ನೋ ದಟ್ ನಾನು ನಿಮಗೆ ಹೇಳಿದ್ದೀನಿ, HOCl ಅಂದರೆ ಇಟ್ ವಿಲ್ ಬಿ ನೆಗೆಟಿವ್ ಪಾರ್ಟ್ ಆ್ಯಂಡ್ ದಿಸ್ ವಿಲ್ ಬಿ ಪಾಸಿಟಿವ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ನೋಡಿ. ಈ ಡಬಲ್ ಬಾಂಡ್ ಈ ಕಡೆ ಶಿಫ್ಟ್ ಆದಾಗ ನಾವು ಇಟ್ ಬಿಕಮ್ CH2 ಮೈನಸ್. CH2 ಮೈನಸ್ ಆದಾಗ Cl ಪ್ಲಸ್ ಅನ್ನೋದು ಈ ಗ್ರೂಪಿಗೆ ಅಟ್ಯಾಚ್ ಆಗುತ್ತೆ, ಇಲ್ಲಿ ಪ್ಲಸ್ ಕ್ರಿಯೇಟ್ ಆಗುತ್ತೆ, ಪ್ಲಸ್ ಜನರೇಟ್ ಆದಾಗ OH ಮೈನಸ್ ಅನ್ನೋದು ಇಲ್ಲಿಗೆ ಬರುತ್ತೆ. ಸೊ ಫೈನಲ್ ಪ್ರಾಡಕ್ಟ್ ಅನ್ನೋದು ಏನು ಕನ್ವರ್ಟ್ ಆಗುತ್ತೆ, ನಾವು ಲುಕ್ ಅಟ್ ಹಿಯರ್, CH3 ಸಿಂಗಲ್ ಬಾಂಡ್ CH, ಸಿಂಗಲ್ ಬಾಂಡ್ ವಾಟ್, OH, ಸಿಂಗಲ್ ಬಾಂಡ್ CH2, ಸಿಂಗಲ್ ಬಾಂಡ್ Cl, single bond Cl. So the product is what, CH3 CH single bond CH2 OH Cl. ಆಪ್ಷನ್ ಯಾವ್ದು ಸರಿಯಾಗಿರುತ್ತೆ, ಆಪ್ಷನ್ C is the right answer. ಆಪ್ಷನ್ ನೋಡೋಣ, ಸಾರಿ B is the right answer because ಕ್ಲೋರೋ ಗ್ರೂಪ್ ಪ್ರೈಮರಿಗೆ ಬಂದಿದೆ. ಸೊ B is the right answer. C ಫಸ್ಟ್ ಗ್ರೂಪಿಗೆ ಬಂದಿರುತ್ತೆ, OH ಅನ್ನೋದು ಸೆಕೆಂಡ್ ಗ್ರೂಪಿಗೆ ಬಂದಿರುತ್ತೆ. ಸೊ ದಟ್ಸ್ ವೈ ದ ಆನ್ಸರ್, ರೈಟ್ ಆನ್ಸರ್ ಇಸ್ ದ ಆನ್ಸರ್ B is the right answer. ಆಪ್ಷನ್ B is the right answer. ಒಂದ್ಸಲ ನೀಟಾಗಿ ರಿಯಾಕ್ಷನ್ಸ್ನ ನೋಡ್ಕೊಳ್ಳಿ, ಏನಾದರೂ ಕನ್ಫ್ಯೂಷನ್ಸ್ ಇದೆಯಾ ನೋಡಿ. ನಾನು ಪ್ಲೇಸ್ ಇದಾಗ್ತಿರೋದಕ್ಕೆ ಈ ಥರ ಬರೀತಿರೋದು, ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ. ಅರ್ಥ ಆಗ್ತಿದೆ? ಸೊ ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಹಾಗಾದರೆ. ಸೊ ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಲುಕ್ ಅಟ್ ಹಿಯರ್, ಆಲ್ಕೋಹಾಲಿಕ್ KOH ಯೂಸ್ ಮಾಡಿದ್ದಾರೆ ಅಂದರೆ ನಿಮ್ಮ ತಲೆಗೆ ಬಂದುಬಿಡ್ಬೇಕು ಏನು, ಇಟ್ ಈಸ್ ಡಿಹೈಡ್ರೋಹ್ಯಾಲೋಜಿನೇಟಿಂಗ್ ಏಜೆಂಟ್, ನಥಿಂಗ್ ಬಟ್ ಹೈಡ್ರೋಜನ್ ಮತ್ತು ಹ್ಯಾಲೈಡ್ ಗ್ರೂಪನ್ನು ರಿಮೂವ್ ಮಾಡಬೇಕು ಅಂತ. ನೆಕ್ಸ್ಟ್ ಫರ್ದರ್ ಏನು ಮಾಡಿದ್ದಾರೆ ಅಲ್ಲಿ, HBr ನಥಿಂಗ್ ಬಟ್ H ಪ್ಲಸ್ ಆ್ಯಂಡ್ Br ಮೈನಸ್, ಅದನ್ನು ಅಡಿಷನ್ ಮಾಡಬೇಕು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, KOH ಕೊಟ್ಟಿದ್ದಾರೆ, KOH ನಥಿಂಗ್ ಬಟ್ ವಾಟ್, K ಪ್ಲಸ್ ಆ್ಯಂಡ್ OH ಮೈನಸ್, ಅದನ್ನು ಅಡಿಷನ್ ಮಾಡಬೇಕು. K ಇಂದ ಯಾವುದೋ ಒಂದು ರಿಯಾಕ್ಟೆಂಟ್ನ ರಿಮೂವ್ ಮಾಡ್ತೀವಿ, OH ಅನ್ನು ಅಡಿಷನ್ ಮಾಡ್ತೀವಿ. ನಾವು ಲುಕ್ ಅಟ್ ದ ಪ್ರಾಡಕ್ಟ್, ರಿಯಾಕ್ಟೆಂಟ್ ನೋಡಿ ಅಲ್ಲಿ, ಸಾರಿ, CH3 ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ CH2 Br. ನೋಡಿ ಎಲ್ಲವನ್ನು ಬರೆದು ಕಲಿಯುವಂಥ ಅವಶ್ಯಕತೆ ಇಲ್ಲ ಡಿಯರ್ ಸ್ಟೂಡೆಂಟ್ಸ್. ಇಲ್ಲೇ ಗೊತ್ತಾಗುತ್ತೆ ನಿಮಗೆ, ಇಲ್ಲಿಂದ Br ಹೋಗುತ್ತೆ, ಇಲ್ಲಿಂದ ಒಂದು H ಹೋಗುತ್ತೆ, CH3 CH ಡಬಲ್ ಬಾಂಡ್ CH2 ಆಯಿತು. ಅದಕ್ಕೆ HBr ಆದಾಗ H ಅನ್ನೋದು ಫಸ್ಟ್ ಕಾರ್ಬನ್ ಅಟಮ್ ಬರುತ್ತೆ, ನಾವು ಇಟ್ ಬಿಕಮ್ಸ್ ನಾಟ್ CH3 ಆ್ಯಂಡ್ Br ಅನ್ನೋದು ಇಲ್ಲಿಗೆ ಅಟ್ಯಾಚ್ ಆಗಿಬಿಟ್ಟು ಏನಾಗಿರುತ್ತೆ, CH3 CH Br CH3 ಆಗುತ್ತೆ. ನೆಕ್ಸ್ಟ್ KOH ಆದಾಗ Br ಹೊರಗಡೆ ಹೋಗುತ್ತೆ, OH ಬರುತ್ತೆ. ಸೊ ಡೈರೆಕ್ಟಾಗಿ ಹೇಳ್ಬೋದು ನೀವು ಆನ್ಸರ್ ಇಸ್ ಪ್ರೊಪೆನಾಲ್ ಅಂತ. ಬಟ್ ರಿಯಾಕ್ಷನ್ಸ್ನ ಚೆಕ್ ಮಾಡಿ ನೋಡಿ, ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ. CH3 CH2 CH2 Br, ಕ್ಲಿಯರ್ ಟು ದಟ್ ಆಲ್ಕೋಹಾಲಿಕ್ KOH, ಆಲ್ಕೋಹಾಲಿಕ್ KOH, ಇಲ್ಲಿಂದ ಒಂದು Br, ಇಲ್ಲಿಂದ ಒಂದು H, ಬಿಕಾಸ್ ಪ್ರೈಮರಿ ಕಾರ್ಬನ್ ಆಟಮ್ ಇದೆ,
ಪ್ರೈಮರಿ ಗ್ರೂಪ್ ಇರುತ್ತೆ ಸೆಕೆಂಡರಿ. ನಾವು ಇಟ್ ಬಿಕಮ್ CH3 ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH2 isn't it? ಇಲ್ಲಿಂದ ಒಂದು ಹೈಡ್ರೋಜನ್, ಇಲ್ಲಿಂದ ಒಂದು Br, HBr ಆಯಿತು. ನೆಕ್ಸ್ಟ್ ಇದೇ ಗ್ರೂಪನ್ನು ನಾವು HBrಗೆ ಮಾಡಿದ್ರೆ, ಅನ್ಸಿಮೆಟ್ರಿಕಲ್ ಆಲ್ಕಿನ್ ಅಡಿಷನ್ ಆಫ್ HBr ಮಾಡಿದ್ರೆ ನಾವು ಇಟ್ ಬಿಕಮ್ಸ್ ವಾಟ್? CH3 ಸಿಂಗಲ್ ಬಾಂಡ್ CH ಸಿಂಗಲ್ ಬಾಂಡ್ Br ಸಿಂಗಲ್ ಬಾಂಡ್ CH2 ಇದೇನಾಗುತ್ತೆ? CH3 ಆಗುತ್ತೆ. ನಾವು ದಿಸ್ ವಿಲ್ ಬಿ ವಾಟ್? ದಿಸ್ ಇಸ್ ವಾಟ್? B. ಏನಾಯ್ತಿದ್ದು? B. ಆ್ಯಂಡ್ ದಿಸ್ ಈಸ್ A. ಕ್ಲಿಯರ್? ನೆಕ್ಸ್ಟ್ ಏನು ಮಾಡ್ತಿದ್ದಾರೆ? KOH. ದಟ್ ಈಸ್ ವಾಟ್? ಅಕ್ವಿಯಸ್ KOH. ಅಕ್ವಿಯಸ್ KOH ನಥಿಂಗ್ ಬಟ್ K ಪ್ಲಸ್ ಆ್ಯಂಡ್ OH ಮೈನಸ್ ಆಗುತ್ತೆ. K is combined with potassium is combined with bromide and it becomes KBr. Then OH ವೇಲೆನ್ಸ್ ಸ್ಯಾಟಿಸ್ಫೈಡ್ ಮಾಡಲಿಕ್ಕೆ ಶಿಫ್ಟ್ ಆಗುತ್ತೆ. ನಾವು ಇಟ್ ಬಿಕಮ್ಸ್ CH3 ಸಿಂಗಲ್ ಬಾಂಡ್ C OH ಸಿಂಗಲ್ ಬಾಂಡ್ CH3. ದಟ್ ಈಸ್ 2-propanol. Propane 2-ol is the right answer. ಕ್ಲಿಯರಾಗಿ ಅರ್ಥ ಆಗಿದೆ? ಸೊ ರಿಯಾಕ್ಷನ್ ಬರ್ದು ರಿಯಾಕ್ಷನ್ನ ಪ್ರಾಕ್ಟೀಸ್ ಮಾಡಿ. ಕೊನೆಗೆ ಹೇಗಾಗಿರುತ್ತೆ ಅಂದರೆ ರಿಯಾಕ್ಷನ್ ನೋಡಿದ ತಕ್ಷಣ, ಈಗ ನಾನು ಹೇಳಿದ್ನಲ್ವ ರಿಯಾಕ್ಷನ್ ನೋಡಿದ ತಕ್ಷಣ ಇದೇ ಪ್ರಾಡಕ್ಟ್ ಅಂತ, ಸೊ ಆ ಥರ ಪ್ರಾಕ್ಟೀಸ್ ಆಗಿಬಿಡುತ್ತೆ ನಿಮಗೆ. ಸೊ ರೈಟ್ ಆನ್ಸರ್ಸ್ ನೋಡೋಣ. ದ ರೈಟ್ ಆನ್ಸರ್ ಈಸ್ ಪ್ಲೀಸ್ ಆಪ್ಷನ್ ಡಿ, ದಟ್ ಈಸ್ propane 2-all. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೋಡಿ, ಹಾರ್ಡ್ ವರ್ಕ್ ಇದ್ದಷ್ಟು, ಸಾಫ್ಟ್ ವರ್ಕ್ ಇದ್ದಷ್ಟು, ಸ್ಮಾರ್ಟ್ ವರ್ಕ್ ಇದ್ದಷ್ಟು ನೀವು ಹೆಚ್ಚಿನ ಕಲಿತಾ ಹೋಗ್ತೀರಾ. ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ಕಾನ್ಸೆಪ್ಟ್ ಮೇಲೆ ವೇರಿಯಸ್ ಕ್ವಶನ್ಸ್ನ ಅಟೆಂಡ್ ಮಾಡ್ತಾ ಹೋಗಿ. ಅದಕ್ಕೆ ನಾನು ನಿಮಗೆ ಹೇಳಿದ್ದೇನು, ಟೆಕ್ಸ್ಟ್ ಬುಕ್ಸ್ಗಳನ್ನು ಜಾಸ್ತಿ ಓದಿ. JD ಲೀ ಬುಕ್ ಆಗಿರ್ಬೋದು, ಅರಿಹಂತ್ ಆಗಿರ್ಬೋದು, ಆ್ಯಂಡ್ ದೆನ್ ದಿನೇಶ್ ಪಬ್ಲಿಕೇಶನ್ಸ್ ಆಗಿರ್ಬೋದು, ಅಥವಾ ನೀವು ಅಡ್ವಾನ್ಸ್ ಲೆವೆಲಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದರೆ ಬೆಟರ್. ತುಂಬ ಡೀಪಾಗಿ ಕೊಟ್ಟಿರುವಂಥ ಕಾನ್ಸೆಪ್ಟ್ ಇದೆ ಅದರಲ್ಲಿ, ತುಂಬ ಚೆನ್ನಾಗಿದೆ. ದಟ್ ಈಸ್ ಸಿಂಗೇಜ್. ಮೇನ್ಸ್ ಮತ್ತು ಅಡ್ವಾನ್ಸ್ ಬುಕ್ ಇದೆ. ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗಾನಿಕ್ ಇದೆ, ಅದನ್ನು ನೀಟಾಗಿ ಓದ್ಕೊಳ್ಳಿ. ಆರ್ಗಾನಿಕ್ ಕೂಡ ಇದೆ. ಆ್ಯಂಡ್ ದೆನ್ ನಾವು ರೆಫರ್ ಮಾಡ್ತಿರುವಂಥ ಟೆಕ್ಸ್ಟ್ ಬುಕ್ಕು ನಿಮಗೆ ಮೊದಲೇ ಹೇಳಿದ್ದೀನಿ, MTG ಗೈಡ್. ಸೊ MTG ಗೈಡಿಂದ 80% ಆಫ್ ಕ್ವಶನ್ಸ್ಗಳು ಕವರ್ ಆಗಿದೆ. ಪ್ರೀವಿಯಸ್ 10 ಇಯರ್ಸಿಂದ ಕೂಡ ಈ ಕ್ವಶನ್ಸ್ಗಳ ಮೇಲೆ, ಅಂದರೆ ಕಾನ್ಸೆಪ್ಟನ್ನು ಚೆಕ್ ಮಾಡಿದಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅದರಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ ಟೆಕ್ಸ್ಟ್ ಬುಕ್ಕು. ಅದನ್ನು ಸಾಲ್ವ್ ಮಾಡಿ. ಒಂದೊಂದು ಟಾಪಿಕ್ ಮೇಲೂ 100-200 ಕ್ವಶನ್ಸ್ಗಳಿದೆ. ಸೊ ನಾವು ಇಲ್ಲಿ ಎಷ್ಟು ಆಗಿರುತ್ತೋ ಅಷ್ಟು ಲಿಮಿಟೆಡ್ ಕ್ವಶನ್ಸ್ನ ಮಾಡ್ತೀವಿ, ಬಟ್ ಕಾನ್ಸೆಪ್ಟ್ ರೀಚ್ ಆಗಿರ್ತೀವಿ. ಅದನ್ನು ನೀವು ಮನೇಲಿ ಕೂತ್ಕೊಂಡು ವರ್ಕ್ ಮಾಡಬೇಕಾಗತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಿರೋವಂಥದ್ದು, ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ. ಯಾರು ಕೂಡ ಇದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಸೊ ಡೋಂಟ್ ಮಿಸ್ ದ ಚಾಪ್ಟರ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಹಾಗಾದರೆ. ಸೊ ಕಮ್ ಟು ದ ನೆಕ್ಸ್ಟ್ ಕ್ವಶನ್. So beautiful question. Look at there. Identify Z in the following reaction series. As you know that alcoholic KOH ಅಂದ್ರೆ ನಿಮ್ಮ ತಲೆಗೆ ಫಿಕ್ಸ್ ಆಗಿಬಿಡುತ್ತೆ. ದಟ್ ಈಸ್ ಡಿಹೈಡ್ರೋಹಾಲೋಜಿನೇಟಿಂಗ್ ಏಜೆಂಟ್. ಇಲ್ಲಿಂದ ಒಂದು H ಒಂದು I ಹೋಯ್ತು ಅಂದರೆ C2H4 ಬರುತ್ತೆ. ದಟ್ ಈಸ್ ವಾಟ್? ಈಥೀನ್. ಈಥೀನ್ ಗ್ರೂಪಿಗೆ Br2ನ ಅಡಿಷನ್ ಮಾಡಿದಾಗ ಬ್ರೋಮಿನೇಷನ್ಸ್ ನಡೆಯುತ್ತೆ. ಬ್ರೋಮಿನೇಷನ್ ನಥಿಂಗ್ ಬಟ್ ಇರೋ Br ಎರಡೂ ಗ್ರೂಪ್ಗಳು ಕೂಡ ಅಟ್ಯಾಚ್ ಆಗುತ್ತೆ. ನೋಡಿ, ಯಾವಾಗ ಆಲ್ಕಿನಿಗೆ ನೀವು Br2 ಗ್ರೂಪನ್ನು ಅಡಿಷನ್ ಮಾಡ್ತಿರೋ, ಇಟ್ ಗಿವ್ಸ್ 2 kind of the product. One is geminal products, ಇನ್ನೊಂದು ವಿಸಿನಲ್ ಪ್ರಾಡಕ್ಟ್ಸನ್ನು ಕೊಡುತ್ತೆ. ಯಾವಾಗ ನೀವು CH2 ಡಬಲ್ ಬಾಂಡ್ CH2 ಇದಕ್ಕೆ 2 X2 ಗ್ರೂಪನ್ನು ಅಡಿಷನ್ ಮಾಡ್ತಿರೋ, ಈ 2 X2 ಗ್ರೂಪು ಕೂಡ ಜಾಯ್ನ್ ಆಗುತ್ತೆ. ಯಾಕಂದರೆ ವೇಲೆನ್ಸ್ ಸ್ಯಾಟಿಸ್ಫೈಡ್ ಆಗಬೇಕು. 1X ಇಲ್ಲಿ ಬಂದರೆ ಇನ್ನೊಂದು X ಇಲ್ಲಿಗೆ ಬರ್ಬೋದು. ಇಲ್ಲ CH2 ಡಬಲ್ ಬಾಂಡ್ CH2 ಅಂತ ಕೊಟ್ಟು X2 ಕೊಟ್ಟರು ಅಂದರೆ ಮೇ ಬಿ ನಾವು ಲುಕ್ ಅಟ್ ಹಿಯರ್, ದಿಸ್ ವಿಲ್ ಬಿ ವಾಟ್? CH2 ಗ್ರೂಪ್ ಇದೆ. ಸೊ 2 + 1 3, 1X ಆ್ಯಂಡ್ ಹಿಯರ್ X. ಸೇಮ್ ಇಲ್ಲಿ ಬರೆಯೋ ಬದಲು ಇಲ್ಲಿ ಬರಿಬೋದು. ಅಡ್ಜಸೆಂಟ್ ಕಾರ್ಬನ್ ಆಟಮ್ಸ್ಗಳಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗ್ತಿದ್ರೆ ಅದನ್ನು ನಾವೇನಂತ ಕರಿತೀವಿ? ವಿಸಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಕ್ಲಿಯರ್ ಇದೆ? ಎನಿ ಡೌಟ್ಸ್? ಡೌಟ್ ಏನೂ ಇಲ್ಲ ಅಲ್ವಾ? ಸೊ ಕ್ವಶನ್ ಸಾಲ್ವ್ ಮಾಡುವ. ನಾವು ಲುಕ್ ಅಟ್ ದೇರ್. C2H5I, ದಟ್ ಈಸ್ ವಾಟ್? ಈಥೈಲ್ ಅಯೋಡೈಡ್ ಆರ್ ಅಯೋಡೋ ಈಥೇನ್. ನೋಡಿ, ಯಾಕೆ ಇಲ್ಲಿ ಎಲ್ಲೋ ಕಡೆನೂ ನಾವು ಹ್ಯಾಲೋಜನ್ಸ್ ಮತ್ತು ಆಲ್ಕಲ್ ಗ್ರೂಪ್ ಯೂಸ್ ಮಾಡ್ತಿದ್ವಿ? Because the chapter is what? Haloalkanes and halorines. Now look at there. C2H5I. So that is one hydrogen, one iodide hodre. That is Hi hodre, one hydrogen. Now it becomes what? C2H4. Isn't it? So ilenirutte alcoholic KOH. Now it becomes what? C2H4. C2H4ಗೆ Br2ನ ಅಡಿಷನ್ ಮಾಡಿದ್ರೆ, C2H4ಗೆ Br ಅನ್ನು ಅಡಿಷನ್ ಮಾಡಿದ್ರೆ, ನಾವು ಇಟ್ ಬಿಕಮ್ಸ್ ವಾಟ್? ನಾವು ಲುಕ್ ಅಟ್ ಹಿಯರ್. Br2ನ ಅಡಿಷನ್ ಮಾಡಿದ್ರೆ C2H4 ಇದ್ದಿದ್ದು ಏನ ಕನ್ವರ್ಟ್ ಆಗುತ್ತೆ? CH2 ಸಿಂಗಲ್ ಬಾಂಡ್ CH2. ಸೊ ದಟ್ ಈಸ್ 1 Br and second Br. Clear? So second Br. This is what? Y.
ಆ್ಯಂಡ್ ದಿಸ್ ಇಸ್ ವಾಟ್ ಎಕ್ಸ್. ನಮಗೆ ಬೇಕಾಗಿರೋದು ಯಾವುದು ಝೆಡ್. ಝೆಡ್ ಬೇಕು ಅಂದರೆ ನೋಡಿ ಅಲ್ಲಿ ಏನು ಕೊಟ್ಟಿದ್ದಾರೆ ರಿಯಾಕ್ಷನ್ಲಿ KCN ಅಂತ ಕೊಟ್ಟಿದ್ದಾರೆ. KCN. ಡಿಯರ್ ಸ್ಟೂಡೆಂಟ್ಸ್, ವಿಸಿನಲ್ ಡೈಹ್ಯಾಲೈಡ್ಸ್ಗೆ ನೀವು KCN ಅಡಿಷನ್ ಮಾಡಿದಾಗ ನಾವು ಏನು ಮಾಡಬೇಕಂದ್ರೆ 2 ಈಕ್ವಿವೆಲೆಂಟ್ ತೊಗೋಬೇಕು. ನಥಿಂಗ್ ಬಟ್ 2 ಮೋಲ್ಸನ್ನು ತೊಗೋಬೇಕು. 2K, 2 potassium is combined with 2 Br and it becomes 2KBr. ದೆನ್ ಉಳಿದಿದ್ದೇನು CN ಮೈನಸ್ 2 CN ಉಳಿದಿದೆ. ವೇಲೆನ್ಸ್ ಸ್ಯಾಟಿಸ್ಫೈಡ್ ಆಗಬೇಕು ಅಂತಂದರೆ CH2 ಸಿಂಗಲ್ ಬಾಂಡ್ CN ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ CN. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ Z. ಸೊ Z ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಯಾವುದಾಗಿರುತ್ತೆ? ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಆನ್ಸರ್ ನೋಡುವ, ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಈಸಿ ಅನಿಸುತ್ತೆ. ಒಂದೇ ಕ್ವಶನ್ನಲ್ಲಿ ಅವ್ರು ಏನು ಮಾಡಿದ್ದಾರೆ, ಆಲ್ಕೋಹಾಲಿಕನ್ನು ಎಲ್ಲ ಕಡೆನೂ ಕೇಳಿದ್ದಾರೆ ಎಲ್ಲ ಕ್ವಶನ್ಸ್ಗಳಲ್ಲಿ, ಬಟ್ ಸೆಕೆಂಡರಿ ರಿಯೇಜೆಂಟ್ಸ್ಗಳನ್ನು ಚೇಂಜ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ಅವುಗಳ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಅರ್ಥ ಆಗ್ತಿದೆ? ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ which one of the following is most reactive towards nucleophilic substitution reaction? ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಬಾಂಡ್ ಲೆಂತ್ ಜಾಸ್ತಿ ಆದಷ್ಟು ಆ ರಿಯಾಕ್ಷನ್ ಬೇಗ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಬಾಂಡ್ ಲೆಂತ್ ಜಾಸ್ತಿ ಇರಬೇಕು, ಬಾಂಡ್ ಲೆಂತ್ ಸ್ಪೀಡಪ್ ಇರಬೇಕು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸ್ಪೀಡಪ್ ನಥಿಂಗ್ ಬಟ್ ವಾಟ್ ಬಾಂಡ್ ಲೆಂತ್ ಜಾಸ್ತಿ ಇರಬೇಕು, ಮೋರ್ ಬಾಂಡ್ ಲೆಂತ್ ಇರಬೇಕು. ಅಂದರೆ sp3 ಹೈಬ್ರಿಡೈಸ್ಡ್ ಮಾಲಿಕ್ಯೂಲ್ ಆಗಿರಬೇಕು. ಬಾಂಡ್ ಲೆಂತ್ ಎಷ್ಟಿರುತ್ತೆ sp3ನಲ್ಲಿ? 1.54 ಆಮ್ಸ್ಟ್ರಾಂಗ್. 1.54 ಆಮ್ಸ್ಟ್ರಾಂಗ್ sp3ನಲ್ಲಿ ಇರುವಂಥದ್ದು. ನಾವು ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಹೈಬ್ರಿಡೈಸೇಷನ್. ಅದೇ ಹೈಬ್ರಿಡೇಷನ್ ನಾನು ಅಲ್ಲಿ ಹೇಳಿದ್ದೀನಿ, ಹೈಬ್ರಿಡೇಷನ್ ಬಗ್ಗೆ ನಾನು ಐಡಿಯಾ ಕೊಟ್ಟಿದ್ದೀನಿ. ಇಲ್ಲಿದೆ ನೋಡಿ sp3 ಹೈಬ್ರಿಡೇಷನ್. ಈಗ ಕೊಟ್ಟಿರುವಂಥ 4 ಮಾಲಿಕ್ಯೂಲ್ನಲ್ಲಿ 1 by 1 ಚೆಕ್ ಮಾಡ್ತಾ ನೋಡೋಣ. ಫಸ್ಟ್ ಒನ್ ಈಸ್ ವಾಟ್ CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ Cl, ದಟ್ ಈಸ್ ವಿನೈಲ್ ಕ್ಲೋರೈಡ್. ನಥಿಂಗ್ ಬಟ್ ದಿಸ್ ಇಸ್ ವಾಟ್ ನೋಡಿ ನಿಮಗೆ ಹೇಳಿದ್ದೆ ಹೈಬ್ರಿಡೇಷನ್ ಫೈಂಡ್ ಔಟ್ ಮಾಡೋದು ಹೇಳಿದೆ. ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಎಷ್ಟಿದೆ ಇಲ್ಲಿ ಚೆಕ್ ಮಾಡ್ಕೋಬೇಕು. ಸೊ 1 and 2 ಆರ್ ಪೈ ಬಾಂಡ್ಸ್ ಎಷ್ಟೇ? 1 ಪೈ ಬಾಂಡ್ ಇದೆ. 1 ಪೈ ಬಾಂಡ್ ಇದ್ದರೆ ದಿಸ್ ಬಿಲಾಂಗ್ಸ್ ಟು sp2 ಹೈಬ್ರಿಡೈಸೇಷನ್. ಯಾವ ಹೈಬ್ರಿಡೇಷನ್ ಆಗಿರುತ್ತೆ ಇದು? sp2 ಹೈಬ್ರಿಡೇಷನ್ ಆಗಿರುತ್ತೆ. ನೆಕ್ಸ್ಟ್ C6H5Cl ಅಂತ ಇದೆ. C6H5Cl. ಸೊ ಬೆನ್ಸೈಲ್ ಕ್ಲೋರೈಡಲ್ಲಿ ಯಾವಾಗಲೂ ಇರೋದು ಯಾವ ಹೈಬ್ರಿಡೇಷನ್? sp2 ಹೈಬ್ರಿಡೈಸೇಷನ್. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ನೋಡಿ, CH3 ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ Cl. ನೋಡಿ ಇಲ್ಲೂ ಕೂಡ 1 ಪೈ ಬಾಂಡ್ ಇದೆ ಅಂದರೆ ದಿಸ್ ಕಾರ್ಬನ್ ಆಟಮ್ ಎಕ್ಸಿಬಿಟ್ sp2 ಹೈಬ್ರಿಡೈಸೇಷನ್. ನೆಕ್ಸ್ಟ್ ಫೋರ್ತ್ ಒನ್ ನೋಡಿ ClCH2. ವಾಟ್ ಇಸ್ ದಟ್? ClCH2 ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH2 ಅರ್ಥ ಆಗ್ತಿದೆ? ಸೊ ನಾವು ಡಬಲ್ ಬಾಂಡ್ ಇಲ್ಲಿ 2 ಕಾರ್ಬನ್ ಆಟಮ್ ನಡುವಿದೆ, ಇಲ್ಲಿ ಸಿಂಗಲ್ ಕಾರ್ಬನ್ ಆಟಮ್ಸ್ ಇದೆ. ಸೊ ಎಲ್ಲ ಕಡೆನೂ ಸಿಂಗಲ್ ಬರುತ್ತೆ, ಯಾಕಂದರೆ ಹೈಡ್ರೋಜನ್ ಡಿವೈಡ್ ಮಾಡಿದಾಗ. ಸೊ ನಾವು ಇಟ್ ಬಿಕಮ್ಸ್ ವಾಟ್ sp3 ಹೈಬ್ರಿಡೈಸೇಷನ್. sp3 ಹೈಬ್ರಿಡೈಸೇಷನ್ ಅಂತ ಹೇಳಿದ್ದೀನಿ. ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ. ಬಾಂಡ್ ಲೆಂತ್ ಜಾಸ್ತಿ ಇತ್ತು ಅಂದರೆ ಇದು ಬೇಗ ಏನಾಗಿರುತ್ತೆ, ಬ್ರೇಕ್ ಆಗಿ ಹೋಗುತ್ತೆ. ಎನರ್ಜಿ ಜಾಸ್ತಿ ಬೇಕಾಗಲ್ಲ. ಸೊ ಬೇಗ ಬ್ರೇಕ್ ಆಗ್ತಿದೆ ಅಂದರೆ ರಿಯಾಕ್ಟಿವಿಟಿ ನೇಚರ್ ಜಾಸ್ತಿ ಆಗುತ್ತೆ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಸೊ ಡಿ ಅನ್ನೋ ಆಪ್ಷನ್ ಏನಿದೆ, ದಿಸ್ ಇಸ್ ಹೈಲಿ ರಿಯಾಕ್ಟಿವ್ ಇನ್ ದ ಮಾಲಿಕ್ಯೂಲ್. ಕ್ಲಿಯರ್? ವಿನೈಲಿಕ್ ಅಂತ ಕರಿತೀವಿ, ಅಲೈಲಿಕ್ ಅಂತ ಕರಿತೀವಿ, ಗೊತ್ತಿದೆ ನಿಮಗೆ. ಈ ಗ್ರೂಪ್ಗಳಲ್ಲಿ Cl ಗ್ರೂಪ್ ಏನಾಗಿರುತ್ತೆ, sp3 ಹೈಬ್ರಿಡೈಸ್ಡ್ ಆಗಿರುತ್ತೆ. ಸೊ ಮೋಸ್ಟ್ ರಿಯಾಕ್ಟಿವ್ ಮಾಲಿಕ್ಯೂಲ್ ಅಂದರೆ ದಟ್ ಈಸ್ ಆಪ್ಷನ್ ಡಿ. ಆನ್ಸರ್ ನೋಡುವ, ದಟ್ ಈಸ್ ಆಪ್ಷನ್ ಡಿ. ರೈಟ್ ಆನ್ಸರ್ ಪ್ಲೀಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಈ ಕಾನ್ಸೆಪ್ಟ್ ಎಲ್ಲಿಂದ ತೆಗೆದಿದ್ದಾರೆ ಅಂತ ಅಂದರೆ ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋ ಆಲ್ಕಿನ್ಸ್ ಅಂಡ್ ಹ್ಯಾಲೋರಿನ್ಸ್ ಕೇಳಿದ್ದೀರಾ ನೀವು? ಕ್ಲಾಸಿಫಿಕೇಶನ್ ಆಫ್ ಹ್ಯಾಲೋ ಆಲ್ಕಿನ್ಸ್ ಅಂಡ್ ಹ್ಯಾಲೋರಿನ್ಸ್ ಅಲ್ಲಿ ವಿನೈಲಿಕ್ sp3 ಹೈಬ್ರಿಡೈಸ್ಡ್ ಮಾಲಿಕ್ಯೂಲ್ sp3 CX ಬಾಂಡ್ sp2 CX ಬಾಂಡ್ ಅಂತ ಬರುತ್ತೆ. ಸೊ ಅಲ್ಲಿಂದ ಈ ಕ್ವಶನ್ಸ್ನ ಫ್ರೇಮ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಕ್ವಶನ್. ಸೊ ನಿಮಗೆ ಅದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ದ ಪ್ರಾಡಕ್ಟ್ ಈಸ್ ಆನ್ ಈಥರ್? ವಾಟ್ ಈಸ್ ಈಥರ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಥರ್ ಅಂದರೆ ಫಾರ್ಮುಲಾ ಏನಾಗಿರುತ್ತೆ? ದಟ್ ಈಸ್ ROR ಡ್ಯಾಶ್. ಏನಾಗಿರುತ್ತದು? ROR ಡ್ಯಾಶ್. ಈ ಪ್ರಾಡಕ್ಟ್ ಬರಬೇಕು. ಯಾವ್ದ್ರಲ್ಲಿ ಬರುತ್ತೆ? ಯಾವ ರಿಯಾಕ್ಟೆಂಟಿಂದ ಬರುತ್ತೆ? ನಾವು ಲುಕ್ ಅಟ್ ದೇರ್ C6H6CH3COCl ಇನ್ ದ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ರೆಸೆನ್ಸಲ್ಲಿ ಬೆನ್ಝೀನ್ ಅನ್ನೋದು CH3COCl ಜೊತೆ ರಿಯಾಕ್ಟ್ ಆದರೆ ಏನು ಪ್ರಾಡಕ್ಟ್ ಬರುತ್ತೆ?
ಅಲ್ಲಿ ನೋಡಿ ಬೆನ್ಸಿನ್ ರಿಂಗ್ ಬರುತ್ತೆ, ಬೆನ್ಸಿನ್ ರಿಂಗ್ ಜೊತೆಗೆ ಓಕೆ CH3COCl. CH3COCl. What is the name of this molecule? ಅಸಿಟೈಲ್ ಕ್ಲೋರೈಡ್. ಅಸಿಟೈಲ್ ಕ್ಲೋರೈಡ್ ಇಲ್ಲಿ ಬ್ರೇಕ್ ಆದಾಗ ಏನಾಗುತ್ತೆ, Cl ಅನ್ನೋದು ಏನಾಗಿರುತ್ತೆ ಹೊರಗಡೆ ಹೋಗುತ್ತೆ, ಇಲ್ಲಿಂದ ಯಾವುದಾದ್ರು ಒಂದು ಹೈಡ್ರೋಜನ್ ಇದ್ದಿದ್ದು ಎಲಿಮಿನೇಟ್ ಆಗಿ Cl ಆಗುತ್ತೆ. ಸೊ ನಾವು ಇಟ್ ಬಿಕಮ್ಸ್ ವಾಟ್ ಬೆನ್ಸಿನ್ ರಿಂಗ್. ಬೆನ್ಸಿನ್ ರಿಂಗಲ್ಲಿ ಏನಾಗುತ್ತೆ COCH3. ವಾಟ್ ಇಸ್ ದ ನೇಮ್ ಆಫ್ ಕಂಪ್ಲೀಟ್ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್? ಅಸಿಟೋಫಿನೋನ್ ಅಂತ ಕರಿತೀವಿ. ಫಿನೋನ್, ಅಸಿಟೋಫಿನೋನ್. ಅಸಿಟೋಫಿನೋನ್ ನಥಿಂಗ್ ಬಟ್ ವಾಟ್, ಇಟ್ ಬಿಕಮ್ಸ್ ಕೀಟೋನ್. ಕರೆಕ್ಟ್ ಅಲ್ವಾ? ನೋಡಿ ಈ ಗ್ರೂಪನ್ನು ನಾವು ಆರ್ ಅಂದ್ಕೊಂಡ್ರೆ C ಡಬಲ್ ಬಾಂಡ್ O ಸಿಂಗಲ್ ಬಾಂಡ್ CH3. ವಾಟ್ ಇಸ್ ದಿಸ್? ONE, ದಟ್ ಈಸ್ ಕೀಟೋನ್. ಕೀಟೋನ್ ಬಂದಿರುವಂಥದ್ದು. ಸೊ ಫಸ್ಟಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ C2H5Cl. C2H5Cl ದೆನ್ ಏನು ಕೊಟ್ಟಿದ್ದಾರೆ ಅಲ್ಲಿ? KOH ಅನ್ನು ಕೊಟ್ಟಿದ್ದಾರೆ. C2H5Cl ಪ್ಲಸ್ KOH, ದಟ್ ಈಸ್ ವಾಟ್ ಅಕ್ವಿಯಸ್ KOH ಕೊಟ್ಟಿದ್ದಾರೆ. ಅಕ್ವಿಯಸ್ KOH ಕೊಟ್ಟರೆ K ಆ್ಯಂಡ್ Cl ಕಂಬೈನ್ಸ್ ಟುಗೆದರ್ ಟು ಫಾರ್ಮ್ KCl. ಪ್ರಾಡಕ್ಟ್ ಬಿಕಮ್ಸ್ ವಾಟ್ C2H5 ಏನು ಬಂದಿರುತ್ತದು OH. ಇಲ್ಲಿ ಯಾವುದೇ ಥರದ್ದು ಬಂದಿಲ್ಲ. ದಿಸ್ ಇಸ್ ವಾಟ್ ಆಲ್ಕೋಹಾಲ್ ಬಂತು. ನೆಕ್ಸ್ಟ್ ಥರ್ಡ್ ಒನ್ C6H6 ಪ್ಲಸ್ C6H5COCl ಅಂತ ಕೊಟ್ಟಿದ್ದಾರೆ. ಸೇಮ್ ಇಲ್ಲಿ ಏನು ಮಾಡಿದ್ದಾರೆ, ಅಸಿಟೈಲ್ ಕ್ಲೋರೈಡ್ ಕೊಟ್ಟಿದ್ದಾರೆ, ಇಲ್ಲಿ ಬೆನ್ಸೈಲ್ ಕ್ಲೋರೈಡ್ ಕೊಟ್ಟಿದ್ದಾರೆ. ಎರಡೂ ಕೂಡ ಸೇಮ್ ಗ್ರೂಪ್ ಆಗಿರೋದ್ರಿಂದ ಅಲ್ಲಿ ಬರೋದಿಲ್ಲ. ಫೋರ್ತ್ ಒಂದು ಚೆಕ್ ಮಾಡಿ, C2H5Cl ಪ್ಲಸ್ C2H5ONA. Now look at here, this Na combines with Cl and form NaCl. Remaining what is that? C2H5 OC2H5. Now it becomes C2H5 OC2H5. Now idanna illi compare ಮಾಡಿ. So this is R group, this is O, and this is what R dash. Nothing but the name of this group is diethyl ether. What is the name of this molecule? Diethyl ether. ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ ಚಾಪ್ಟ್ರಲ್ಲಿ ನೀವು ಇದನ್ನು ನೋಡಿರ್ತೀರ. ಡೈಇಥೈಲ್ ಈಥರ್ ಅಥವಾ ಎಥಾಕ್ಸಿ ಈಥೇನ್ ಅಂತಲೂ ಕರಿತೀವಿ. ಎಥಾಕ್ಸಿ ಈಥೇನ್. ದಿಸ್ ರಿಯಾಕ್ಷನ್ ವಾಸ್ ಗಿವನ್ ಬೈ ಗ್ರೇಟ್ ಸೈಂಟಿಸ್ಟ್, ದಟ್ ಈಸ್ ವಿಲಿಯಮ್ಸನ್ಸ್. ಇದನ್ನು ನಾವೇನಂತ ಕರಿತೀವಿ? ವಿಲಿಯಮ್ಸನ್ಸ್ ಸಿಂಥೆಸಿಸ್ ಅಂತ ಕರಿತೀವಿ. ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಅಂತ ಕರಿತೀವಿ. ಅವರು ಈ ಪ್ರಾಡಕ್ಟ್ ಬಗ್ಗೆ ಹೇಳಿರ್ತಾರೆ. ಈ ಥರನ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿರ್ತಾರೆ. ಸೊ ದ ರೈಟ್ ಆನ್ಸರ್ ಈಸ್ ಯಾವುದಾಗಿರುತ್ತೆ? ಆಪ್ಷನ್ ಡಿ. ಡಿ ಇಸ್ ದ ರೈಟ್ ಆನ್ಸರ್. ಆನ್ಸರ್ ನೋಡುವ, ಆನ್ಸರ್ ಪ್ಲೀಸ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಥರ ಕ್ವಶನ್ಸ್ಗಳು ಬಂದಾಗ ಫಸ್ಟ್ ನೀವೇನು ಮಾಡಬೇಕು, ಆ ರಿಯಾಕ್ಷನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವು ಅಲ್ಲೇ ಆನ್ಸರ್ ಮಾಡ್ಬೋದು. ನೋಡಿ, ಇಲ್ಲಿ ಈ ಗ್ರೂಪ್ ಹೋಯ್ತು, Cl ಹೋಗುತ್ತೆ, ಬಿಕಾಸ್ AlCl3 ಇದೆ. ಮೆಕಾನಿಸಮಲ್ಲಿ ಇದು Cl ಹೋಗಿ AlCl4 ಮೈನಸ್ ಆಗುತ್ತೆ. C6H6CH3CO ಬಂದಾಗ ಜಸ್ಟ್ ಶಿಫ್ಟೆಡ್ ಹಿಯರ್. C6H6 ಇದ್ದಿದ್ದು ಒಂದು H ಜೊತೆ ಸೇರ್ತಂದ್ರೆ C6H5COCl ಕೀಟೋನ್. ನಥಿಂಗ್ ಬಟ್ ದಿಸ್ ಗ್ರೂಪ್ ಕಮೆಂಟ್ಸ್ ಹಿಯರ್, ದೆನ್ ಇಟ್ ಬಿಕಮ್ ಆಲ್ಕೋಹಾಲ್. ಸೇಮ್ ಸಿಮಿಲರ್ ರಿಯಾಕ್ಷನ್. ಹಾಗಾದರೆ ಇಲ್ಲಿ NaCl ಹೋಯ್ತು ಅಂದರೆ ಉಳಿಯೋದೇನು ONA. ಅದನ್ನು ಉಲ್ಟಾ ಶಿಫ್ಟ್ ಮಾಡಿದ್ರೆ C2H5O C2H5 ಬರುತ್ತೆ. ಡೈರೆಕ್ಟ್ ಆನ್ಸರ್. ಬಟ್ ಇಷ್ಟೆಲ್ಲ ಬರೆಯುವಂಥ ಅವಶ್ಯಕತೆ ಇರಲ್ಲ. ನೀವು ಕಲಿತಿದ್ದೀರಾ, ಇನಿಷಿಯಲ್ ಸ್ಟೇಜಲ್ಲಿ ಇದ್ದೀರಾ ಅನ್ನೋ ಕಾರಣಕ್ಕೆ ಈ ಥರ ಇನ್ಫಾರ್ಮೇಷನ್ಸ್ನ ಕೊಡ್ತಿರೋದು. ಅರ್ಥ ಆಗ್ತಿದೆ? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಹಾಗಾದರೆ. ಸೊ ಕಮ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್ ಅರೇಂಜ್ ದ ಗಿವನ್ ಕಾಂಪೌಂಡ್ಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ಸ್. ಕ್ವಶನ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ.